ಇವತ್ತು ನಾವು ಇಲ್ಲಿ ದೇವಚಾನ್ ಅನ್ನುವಂತಹ ಒಂದು ವಿಷಯವನ್ನು ಮುಂದುವರಿದ ಭಾಗವನ್ನು ನೋಡೋಕ್ಕೆ ಸೇರಿದ್ದೇವೆ. ಥಿಯಾಸಫಿಯಲ್ಲಿ ದೇವಚಾನಿಕ್ ಪ್ಲೇನ್ ಅನ್ನುವಂತಹ ಒಂದು ಗ್ರಂಥ ಇದೆ. ಇದನ್ನು ಚಾರ್ಲ್ಸ್ ವೆಬ್ಸ್ಟರ್ ಲೆಡ್ವಿಡ್ರವರು ಬರೆದದ್ದು. ಇವರು ಯೋಗಿಗಳು, ದಿವ್ಯ ದೃಷ್ಟಿ ಉಳ್ಳವರು. ಥಿಯಾಸಫಿ ಸಾಹಿತ್ಯದ ಪರಿಚಯ ಬೇಕು ಅಂದರೆ 7 ಗ್ರಂಥಗಳನ್ನು ನಾವು ಓದಬೇಕು. 7 ಮ್ಯಾನ್ಯೂಲ್ಸ್ ಅಂತ ಹೇಳ್ತೀವಿ. ಅದರಲ್ಲಿ ದೇವಚಾನ್ ಸಹ ಒಂದು ಗ್ರಂಥ. ಕನ್ನಡದಲ್ಲಿ ಇದನ್ನು ಅನುವಾದ ಮಾಡಿದ್ದಾರೆ TV ರಾಚಪ್ಪನವರು. ಅದರ ಹೆಸರು ದೇವಚಾನ್ ಅಥವಾ ಸ್ವರ್ಗ ಅಂತ ಇಟ್ಟಿದ್ದಾರೆ. ಈ ಗ್ರಂಥ ಬರೆದಿರೋ ಉದ್ದೇಶ ಏನು ಅಂದರೆ, ಮರಣ ನಂತರ ಸ್ವರ್ಗದ ವಿಚಾರವಾಗಿ ಜನರಿಗೆ ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಉದ್ದೇಶ. ಮತ್ತೊಂದು ಉದ್ದೇಶ ಏನು ಅಂದರೆ, ಮನೋಲೋಕದ ಬಗ್ಗೆ ಜನರಿಗೆ ಹೆಚ್ಚು ತಿಳುವಳಿಕೆ ಬೇಕು ಅನ್ನೋದು. ಗ್ರಂಥ ಓದೋದ್ರಿಂದ ಆಗೋ ಪ್ರಯೋಜನ ಏನು ಅಂದರೆ, ಜೀವನ ಹೊರೆ ಅನಿಸೋದಿಲ್ಲ, ಹಾಗೆ ಸಾವಿಗೆ ಭಯ ಪಡೋದಿಲ್ಲ, ಸಾವನ್ನು ಶಾಂತಿ ದೂತನಂತೆ ಸ್ವೀಕರಿಸುವಂತಹ ಒಂದು ಮನೋಭಾವನೆ ಬರುತ್ತೆ. ಈ 3 ಪ್ರಯೋಜನಗಳು ಈ ಗ್ರಂಥವನ್ನು ಅಧ್ಯಯನ ಮಾಡೋದ್ರಿಂದ ನಮಗೆ ಸಿಗುತ್ತೆ. ಹಿಂದೆ ಆಗಲೇ 4 ತರಗತಿಗಳು ಆಗಿದೆ. ಅದರಲ್ಲಿ ಏನೇನು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ ಅನ್ನೋದನ್ನು ಹೇಳಿಬಿಟ್ಟು ಇಂಪಾರ್ಟೆಂಟ್ ಶೀರ್ಷಿಕೆ ಹೇಳಿಬಿಟ್ಟು ಇವತ್ತಿನ ವಿಚಾರಕ್ಕೆ ಬರೋಣ. ಮೊದಲನೇದಾಗಿ ಪ್ರಮುಖ ಮತಗಳಲ್ಲಿ ಸ್ವರ್ಗದ ವಿಚಾರವಾಗಿ ಏನು ಹೇಳಿದ್ರು ಅಂತ ತಿಳ್ಕೊಂಡಿದ್ವಿ. ನಂತರ ಲೋಕಗಳು ಅಂದರೆ ಏನು, ಅವು ಎಲ್ಲಿವೆ, ಯಾವ ತತ್ವಗಳಿಂದ ಆಗಿದೆ, ಅವು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಆಗಿತ್ತು. ಹಾಗೆ ಈಗ ಮಾನವನ ಪ್ರಜ್ಞೆ ಕೆಲಸ ಮಾಡುತ್ತಿರುವಂತಹ 3 ಲೋಕಗಳ ಬಗ್ಗೆನೂ ತಿಳುವಳಿಕೆಯನ್ನು ಅಥವಾ ವಿವರವನ್ನು ನಾವು ತಿಳ್ಕೊಂಡ್ವಿ. ಆನಂತರ ಸ್ವರ್ಗದ ಆನಂದ, ಸ್ವರ್ಗದ ಲಕ್ಷಣ, ಯೋಚನೆಗಳ ಪರಿಣಾಮ ಮತ್ತು ಸಂಕಲ್ಪ ರೂಪಗಳು ಮತ್ತು ಆಕಾಶ ಲಿಪಿಗಳು, ಇಷ್ಟು ವಿಚಾರಗಳು ನಾವು ಹಿಂದಿನ ಒಂದು ತರಗತಿಗಳಲ್ಲಿ ಅಥವಾ ಉಪನ್ಯಾಸಗಳಲ್ಲಿ ತಿಳ್ಕೊಂಡಿದ್ದೀವಿ. ಇವತ್ತಿನ ನಾವು ವಿಚಾರಕ್ಕೆ ಬರೋದಾದರೆ, ಸ್ವರ್ಗಲೋಕದ ನಿವಾಸಿಗಳು. ಇಂದಿನ ವಿಚಾರ ಸ್ವರ್ಗಲೋಕದ ನಿವಾಸಿಗಳು. ಯಾರು ಸ್ವರ್ಗಲೋಕದಲ್ಲಿ ಇರ್ತಾರೆ, ಹೇಗೆ ತಿಳಿಯೋದು ನಾವು ಅಂತ ವಿಚಾರ ಮಾಡಿದರೆ ನಮಗೆ ಸಿಗುವಂತಹ ಮೂಲ ಸೋರ್ಸ್ ಅಂದರೆ ಈ ಗ್ರಂಥ. ಮನೋಲೋಕ, ಸ್ವರ್ಗ ಅಂದ್ರೂ ಒಂದೇ, ಮನೋಲೋಕ ಅಂದರೂ ಒಂದೇ. ಮನೋಲೋಕ ಅಂದರೆ ಮನಸ್ಸು ಯೋಚಿಸುವಂತಹ ಒಂದು ಕ್ಷಮತೆ ಇರುವಂತಹದ್ದು. ಮನೋಲೋಕವನ್ನು ಭಗವಂತನ ಪ್ರತಿಬಿಂಬ ಅಂತ ಕರೀತಾರೆ. ಭಗವಂತನ ಪ್ರತಿಬಿಂಬ ಅಂದರೆ ಭಗವಂತ ಎಷ್ಟು ವಿಶಾಲ, ಎಷ್ಟು ಪ್ರಜ್ಞೆಯ ಮಟ್ಟ ಉನ್ನತವಾದದ್ದು ಅಂತ ಅಂದರೆ ಎಲ್ರಿಗೂ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಆದರೆ ಅವನ ಪ್ರತಿಬಿಂಬವನ್ನು ಕಾಣುವಂತಹ ಒಂದು ಭಾಗ್ಯ ನಮಗೆ ಎಲ್ಲಿ ಸಿಗುತ್ತೆ? ಮನೋಲೋಕದಲ್ಲಿ. ಮನೋಲೋಕದಲ್ಲಿ ನಾವೆಲ್ಲರೂ ಸಹ ಇದ್ದೇವೆ, ಕೆಲಸ ಮಾಡುವಂತಹ ಕ್ಷಮತೆ ನಮಗೆ ಇದೆ. ಆದರೆ ಆ ಪ್ರಜ್ಞಾಮಟ್ಟ ಎಷ್ಟಿದೆ ಅನ್ನೋದು ಅವರವರ ಬೆಳವಣಿಗೆಯನ್ನು ಅದು ಅನುಸರಿಸಿರುತ್ತೆ. ಎಲ್ಲ ಮಾನವರಿಗೂ 3 ಲೋಕಗಳಲ್ಲಿ ಕೆಲಸ ಮಾಡುವಂತಹ ಕ್ಷಮತೆ ಇದೆ. ಇವಾಗ ನಾವೆಲ್ಲ ಯೋಚನೆ ಮಾಡ್ತೀವಲ್ವಾ, ಯೋಚನೆ ಮಾಡಿದಾಗ ಎಲ್ಲಿರ್ತೀವಿ? ಮನೋಲೋಕದಲ್ಲಿ. ಈಗ ಮನೋಲೋಕದ ನಿವಾಸಿಗಳು ಯಾರು ಅಂತ ನಾವು ತಿಳ್ಕೊಳ್ಳೋಕೆ ಹೊರಟ್ರೆ, ಮೊದಲು ಭೂಲೋಕದ ಮಾನವರನ್ನು ಅನಿ ಬೆಸೆಂಟ್ ಅಮ್ಮನವರು 3 ಭಾಗಗಳಾಗಿ ವಿಂಗಡಿಸ್ತಾರೆ. ಅದನ್ನು ತಿಳ್ಕೊಂಡ್ರೆ ನಮ್ಗೆ ಇದಕ್ಕೆ ಸ್ವಲ್ಪ ಲಿಂಕ್ ಸಿಗುತ್ತೆ. ಏನಂದರೆ 3 ಮಾನವರು ಯಾರು ಅಂದರೆ, ಮೊದಲನೇ ಪಂಗಡಕ್ಕೆ ಅವ್ರು ಸೇರಿಸ್ತಾರೆ ಅನಾಗರಿಕ ಮನುಷ್ಯರು ಅಥವಾ ಕಾಡು ಮನುಷ್ಯರು ಅಂತ. 2ನೇ ಪಂಗಡಕ್ಕೆ ಸೇರಿಸ್ತಾರೆ ನಾಗರಿಕ ಮನುಷ್ಯರು ಅಂತ. 3ನೇ ಪಂಗಡಕ್ಕೆ ಆಧ್ಯಾತ್ಮಿಕವಾಗಿ ಬೆಳೆದಂತಹ ಮಾನವರನ್ನು ಸೇರಿಸ್ತಾರೆ. ಈ 3 ಪಂಗಡಗಳನ್ನು ನಾವು ವಿಚಾರ ಮಾಡಿ ನೋಡಿದಾಗ ಒಪ್ಕೊಳ್ಳೋ ರೀತಿಯಲ್ಲಿ ಇದೆ ಅಲ್ವಾ? ನಮ್ಮ ಜೊತೆಯಲ್ಲಿ ಅನಾಗರಿಕ ಮನುಷ್ಯರು, ಕಾಡು ಮನುಷ್ಯರು ಅಂತ ಹೇಳೋರು ಬದುಕ್ತಿದ್ದಾರೆ, ನಾಗರಿಕ ಮನುಷ್ಯರು ಇದ್ದೀವಿ, ಹಾಗೂ ಆಧ್ಯಾತ್ಮಿಕವಾಗಿ ಬೆಳೆದಂತಹ ಮಾನವರು ಇದ್ದಾರೆ. ಅಂದರೆ ಸ್ಥೂಲ ಲೋಕದ ಮಾನವರನ್ನು ಈ ರೀತಿ 3 ಪಂಗಡಗಳಾಗಿ ವಿಂಗಡಿಸ್ತಾರೆ. ಇನ್ನು ಮುಂದಿನ ಲೋಕ ಯಾವುದು? ಎಷ್ಟು ಲೋಕಗಳಿದೆ?
ಅದು ಯಾವಾಗಲೂ ನಮಗೆ ಬ್ಯಾಡ್ ಥರ. ಒಂದ್ಸರಿ ನೆನಪಿಸ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಈ 7 ಲೋಕಗಳಲ್ಲಿ ನಾವು ಸ್ಥೂಲ ಲೋಕದ ಮಾನವರನ್ನು ನೋಡಿದ್ವಿ. ಈಗ ಮುಂದಿನ ಲೋಕ ಕಾಮಲೋಕ, ಅಥವಾ ಅದನ್ನು ಆಶಾಲೋಕ ಅಂತಲೂ ಕರಿಬೋದು, ಭಾವನಾ ಲೋಕ ಅಂತಲೂ ಕರಿಬೋದು. ನಮ್ಮ ರಾಗ ಭಾವಗಳು ಇರುವಂತಹ ಒಂದು ಲೋಕ ಅದು. ಇಲ್ಲಿ ಇರುವರ ಮನುಷ್ಯರನ್ನು 2 ಪಂಗಡಗಳಾಗಿ ವಿಂಗಡಿಸ್ತಾರೆ. ಮೊದಲನೇದಾಗಿ ಸ್ಥೂಲ ಲೋಕವನ್ನು ಸಾವಿನ ಮೂಲಕ ಬಿಟ್ಟಂತಹವರು ಈ ಲೋಕದ ನಿವಾಸಿಗಳಾಗಿರ್ತಾರೆ. 2ನೇ ಪಂಗಡದಲ್ಲಿ ಸ್ಥೂಲ ಲೋಕದಲ್ಲಿ ಇದ್ದುಕೊಂಡೇ ಪ್ರಜ್ಞಾಮಟ್ಟದಲ್ಲಿ ಕಾಮಲೋಕದಲ್ಲಿ ವ್ಯವಹಾರ ಮಾಡುವಂಥವ್ರು. ಹೀಗೆ ಕಾಮಲೋಕದ ಜನರನ್ನು ಸಹ ಅವರು 2 ಪಂಗಡಗಳಾಗಿ ವಿಂಗಡಿಸ್ತಾರೆ. ಇನ್ನು 3ನೇದು ಯಾವುದು? ಮನೋಲೋಕ. ಸೊ ಮನೋಲೋಕವನ್ನು ಸಹ 2 ಪಂಗಡಗಳಾಗಿ ಅವರು ವಿಂಗಡಿಸ್ತಾರೆ, ಮನೋಲೋಕದ ಜನರನ್ನು. ಅದು ಯಾರು? ಮೊದಲನೇದಾಗಿ ಸ್ಥೂಲ ಲೋಕವನ್ನು ಸಾವಿನ ಮೂಲಕ ಬಿಟ್ಟವರು, ಹಾಗೂ ಕಾಮಲೋಕವನ್ನು ಅವರು ಬಿಟ್ಟಿರ್ತಾರೆ. 2ನೇ ಪಂಗಡ ಸ್ಥೂಲ ಲೋಕದಲ್ಲಿ ಇದ್ದುಕೊಂಡೇ ತಮ್ಮ ಪ್ರಜ್ಞೆಯನ್ನು ಮನೋಲೋಕಕ್ಕೆ ಏರಿಸಿ ಅಲ್ಲಿ ಕೆಲಸ ಮಾಡುವಂತಹ ಶಕ್ತಿಯನ್ನು ಹೊಂದಿದವರು. ಈಗ ಮನೋಲೋಕದಲ್ಲಿ ನಿವಾಸಿಗಳು 2 ಪಂಗಡ ಆಯಿತು. ಯಾರ್ಯಾರು? ಮೊದಲನೇದು ಸ್ಥೂಲ ಲೋಕ, ಕಾಮಲೋಕದಲ್ಲಿ ಸಾವನ್ನು ಅಪ್ಪಿ ಇಲ್ಲಿ ಈ ಲೋಕಕ್ಕೆ ಬಂದಿರೋರು, ಇವರು ಸ್ವರ್ಗಲೋಕದ ನಿವಾಸಿಗಳೇ. ಹಾಗೆ ಸ್ಥೂಲ ಲೋಕದಲ್ಲಿ ಇನ್ನೂ ಜೀವಂತವಾಗಿ ಇದ್ದುಕೊಂಡು ಈ ದೇಹವನ್ನು ಇಟ್ಕೊಂಡು ಸಹ ಮನೋಲೋಕದಲ್ಲಿ ವ್ಯವಹಾರ ಮಾಡುವಂಥವ್ರು. ಹೀಗೆ 2 ಪಂಗಡಗಳು ಇರುತ್ತೆ. ಇದರಲ್ಲಿ ಮೊದಲನೇ ಪಂಗಡದ ಮಾನವರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸ್ಥೂಲ ಲೋಕವನ್ನು ಬಿಟ್ಟವರು ಅಂತ ನಾವು ಹೇಳಿದ್ವಿ. ಇದಕ್ಕೆ ನಾವೊಂದು ಹೆಸರನ್ನು ಉಪಯೋಗಿಸ್ತೀವಿ ಸಹಜವಾಗಿ, ಸತ್ತವರು ಅಂತ ಅಲ್ವಾ? ಸತ್ತೋಗಿದ್ದಾರೆ ಅವರು, ಇಲ್ಲ ಅಂತ. ಆದರೆ ಇದು ತಪ್ಪಾಗುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂದರೆ ಥಿಯಾಸಫಿ 3 ಮಹಾಸತ್ಯಗಳು ಇರೋದು ನಮಗೆಲ್ಲ ಗೊತ್ತಿದೆ. ಅದರಲ್ಲಿ ಮೊದಲನೇ ಸತ್ಯ ಏನು ಹೇಳುತ್ತೆ? ಆತ್ಮ ಅಮರ, ಮನುಷ್ಯರ ಆತ್ಮ ಅಮರ, ಅದರ ಬೆಳವಣಿಗೆ ಮತ್ತು ಭವಿಷ್ಯದ ಅದಕ್ಕೆ ಭವ್ಯತೆಗೆ ಮಿತಿನೇ ಇಲ್ಲ ಅಂತ ಹೇಳ್ತೀವಿ. ಅಂದರೆ ಸಾವು ಸಂಭವಿಸಿರುವುದು ಯಾವುದಕ್ಕೆ? ದೇಹಕ್ಕೆ. ಅಂದರೆ ಅವರ ಆತ್ಮ ಅಥವಾ ಅವರ ಚೈತನ್ಯ ಇನ್ನೊಂದು ಸೂಕ್ಷ್ಮ ಲೋಕದಲ್ಲಿ ಅದು ಜೀವಿಸ್ತಾ ಇರುತ್ತೆ. ಅಂದರೆ ಇಲ್ಲಿ ಇಲ್ಲದೇ ಇರೋರು ಅನ್ನೋರು ಯಾರೂ ಇಲ್ಲ, ಎಲ್ಲರೂ ನಿರಂತರವಾಗಿ ಇರ್ತೀವಿ. ಬೆಳವಣಿಗೆಯ ಹಂತದಲ್ಲಿ ಸೂಕ್ಷ್ಮ ಲೋಕಗಳಲ್ಲಿ ಅದು ನಡೀತಾನೆ ಇರುತ್ತೆ. ಸಾವು ಅಂತ ಹೇಳೋದು ಯಾವುದಕ್ಕೆ? ಸ್ಥೂಲ ದೇಹಕ್ಕೆ ಮಾತ್ರ. ಆತ್ಮ ಅಮರ, ಚೈತನ್ಯ ಮತ್ತೊಂದು ಲೋಕವನ್ನು ಪ್ರವೇಶಿಸಿ ಮತ್ತೊಂದು ಸೂಕ್ಷ್ಮ ದೇಹವನ್ನು ಪಡ್ಕೊಂಡು ಕೆಲಸ ಮಾಡ್ತಾನೆ ಇರುತ್ತೆ. ಮರಣಕ್ಕೆ ಭಯ ಪಡೋ ಅವಶ್ಯಕತೆ ಇದೆಯಾ? ಹಾಗಾದರೆ ನಾವು ಭಯ ಪಡ್ತೀವಲ್ಲ, ನಮಗೆ ಪ್ರಿಯರಾದವರು ಹೊಟ್ಟೋದ್ರೂ ನಾವು ದುಃಖ ಪಡ್ತೀವಿ, ನಮಗೂ ಎಲ್ಲಿ ಸಾವು ಬರುತ್ತೋ ಅನ್ನೋ ಭಯ, ಇದೆಲ್ಲ ಬಿಟ್ಟು ಹೋಗ್ಬೇಕಾ ಅನ್ನೋ ಭಯ. ಆದರೆ ಈ ಥರ ಗ್ರಂಥಗಳನ್ನು ಓದಿದಾಗ ನಮಗೆ ಆ ಸಾವಿನ ಭಯ ಇರುತ್ತೆ. ಯಾಕಂದರೆ ಸಾವಿನ ನಂತರ ಸ್ಥೂಲ ದೇಹವನ್ನು ಬಿಡ್ತೀವಿ ಅಷ್ಟೇ, ಅದರ ನಂತರವೂ ನಮಗೇನಿದೆ? ಜೀವನ ಇದೆ. ಜೀವನಕ್ಕೆ ಅಂತ್ಯ ಇಲ್ಲ. ಅದು ಅಂತ್ಯ ಅನ್ನೋದು ಸ್ಥೂಲ ದೇಹಕ್ಕೆ ಮಾತ್ರ. ನೋಡಿ, ಅಲ್ಲಿ ಒಂದು ನಮಗೆ ಗಿಫ್ಟು ಇದೆ. ಇವಾಗ ಸ್ಥೂಲ ದೇಹ ಹೋಯ್ತು ಅಂದರೆ ಇಲ್ಲ, ಅದು ಸ್ಥೂಲ ದೇಹ. ಅದು ಇದ್ದಿದ್ದರೆ ಏನೆಲ್ಲ ಕಷ್ಟ ಆಗ್ತಿತ್ತು ನಮಗೆ. ಅದನ್ನು ಪ್ರತಿದಿನ ನೋಡಬೇಕು, ಆರೈಕೆ ಮಾಡಬೇಕು, ಶುಭ್ರವಾಗಿ ಇಟ್ಕೊಳ್ಬೇಕು, ಮತ್ತು ಸತ್ವಯುತ ಆಹಾರ ಕೊಡಬೇಕು, ಪಾನೀಯಗಳನ್ನು ಅದಕ್ಕೆ ಕೊಡಬೇಕು, ವಿಶ್ರಾಂತಿ, ವ್ಯಾಯಾಮ ಮಾಡಿಸ್ತಾನೆ ಇರಬೇಕು. ಪ್ರತಿದಿನ ರೊಟೀನ್ ಇದು. ಅಕಸ್ಮಾತ್ ಈ ದೇಹ ಇಲ್ಲ ಅಂದರೆ ಅದು ಯಾವುದೇ ಇರುತ್ತೆ, ಆರಾಮಾಗಿ ಏನು ನಡೆಯುತ್ತೆ ಅನ್ನೋದು ಮುಂದೆ ಒಂದು ಪ್ರಶ್ನೆ ಬರುತ್ತೆ. ಇದಿಲ್ಲದೆ ನಾವೇನು ಮಾಡ್ತಾಯಿದ್ದೀವಿ? ಅದು ನಡೆಯುತ್ತೆ. ಇದಿಷ್ಟು ಇಲ್ಲದೆ ಏನು ಮಾಡ್ತಿರ್ತೀವೋ ಅದು ನಡೆಯುತ್ತೆ. ಅದು ಯಾವುದಂತ ನಾವು ವಿಚಾರ ಮಾಡಬೇಕು. ಮೇಲಿನ ಲೋಕದ ಜೀವನ ಎಷ್ಟು ಚೈತನ್ಯಮಯವಾದ ಜೀವನ ಅಂದರೆ ಅದು ಊಹೆಗೆ ಮೀರಿರುತ್ತೆ. ಅಷ್ಟು ಚಟುವಟಿಕೆಯಿಂದ ಅಲ್ಲಿ ಜನ ಬಾಳ್ವೆಯನ್ನು ನಡೆಸ್ತಾ ಇರ್ತಾರೆ. ಆದರೆ ಎಂತಹವರಿಗೆ ಆಸಕ್ತಿದಾಯಕವಾದಂತಹ ಓದು, ವ್ಯಾಸಂಗದಲ್ಲಿ ತೊಡಗಿರೋರು, ಅದಕ್ಕೇನು ಸ್ಥೂಲ ದೇಹದ ಅಷ್ಟು ಅವಶ್ಯಕತೆ ಇಲ್ಲ, ಅದನ್ನೆಲ್ಲ ಮಾಡಿದ್ರೇ ಅದು ನಡೆಯುವಂಥ. ಹಾಗೆ ಧ್ಯಾನ ಕರಗತ ಆಗಿರೋರಿಗೆ,
ಹಾಗೆ ಉನ್ನತ ಆಕಾಂಕ್ಷೆಗಳನ್ನು ಇಟ್ಕೊಂಡಿರೋರಿಗೆ, ಮತ್ತು ಮಾನಸಿಕವಾಗಿ ಆಸೆಗಳನ್ನು, ಭಾವನಾ ಲೋಕದಲ್ಲಿ ಆಸೆ, ಮಾನಸಿಕ ಆಸೆಗಳನ್ನು, ಆಲೋಚನೆಗಳನ್ನು ಇಟ್ಕೊಂಡಿರೋರಿಗೂ ಸಹ ಸ್ಥೂಲ ದೇಹ ಇಲ್ಲ ಅಂದರೆ ತುಂಬಾ ಚಟುವಟಿಕೆಯಿಂದ ಅವರು ಇರ್ತಾರೆ. ಮೇಲಿನ ಲೋಕ ಚೈತನ್ಯಮಯವಾದಂತಹ ಜೀವನಕ್ಕೆ ಈ ಸ್ಥೂಲ ಜೀವನವನ್ನು ಹೋಲಿಸಿದ್ರೆ ಸಾವು ಅಂತ ಹೇಳ್ತಾರೆ. ಅದು ನಾವು ಮಾಡ್ತಿರೋ ಜೀವನ ಬದುಕೇ ಇಲ್ಲ, ಇದು ಸಾವು ಅಂತ ಹೇಳ್ತಾರೆ. ಇದು ಎಷ್ಟು ಮಂಕಾಗಿ ಅವ್ರಿಗೆ ಕಾಣುತ್ತೆ ಅಲ್ಲಿರೋರಿಗೆ ಅಂದರೆ, ಅದೇ ಹೇಳಿದ್ವಲ್ಲ, ಸಾವಿಗೆ ಅದನ್ನು ಹೋಲಿಸ್ತಾರೆ. ಏನೂ ಕೆಲಸ ಮಾಡ್ತಿಲ್ಲ ಅನ್ನೋ ರೀತಿಯಲ್ಲಿ ಬರೀ ದೇಹದ ಆರೈಕೆ 90%, ಇನ್ನು 10% ನಮ್ಮ ಉತ್ಕಾಂಕ್ಷೆಗಳು, ಆಸೆಗಳು, ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಆದ್ದರಿಂದ ಒಂದು ನಿರ್ಧಾರಕ್ಕೆ ನಾವು ಬರ್ಬೋದು, ಸಾವಿಗೆ ನಾವು ಭಯ ಪಡೋದು ಬೇಡ. ಈ ಸತ್ಯವನ್ನು ಅರಿತಿರುವಂತಹ ಶರಣರು ಹೇಳ್ತಾ ಇದ್ರು ಏನಂತ, ಮರಣವೇ ಮಹಾನವಮಿ. ಅವ್ರು ಸುಮ್ಮನೆ ಹೇಳಿದಾರ, ಅವ್ರಿಗಿಷ್ಟೆಲ್ಲ ತಿಳ್ಕೊಂಡಿದ್ರು. ಮರಣವನ್ನು ಅವರು ಮಹಾನವಮಿ ರೀತಿಯಲ್ಲಿ ಆಚರಿಸ್ತಾರೆ. ಯಾಕಂದರೆ ಆತ್ಮ ಎಷ್ಟು ಈ ಸ್ಥೂಲ ಲೋಕಕ್ಕೆ ಬಂಧಿತವಾಗಿರುತ್ತೆ ಅಂದರೆ, ಅದು ಅಲ್ಲಿಂದ ಬಿಡುಗಡೆ ಆದರೆ ಅದಕ್ಕಿನ್ನೂ ಹೆಚ್ಚಿನ ಸೂಕ್ಷ್ಮ ಲೋಕದಲ್ಲಿ ಹೆಚ್ಚಿನ ಬೆಳವಣಿಗೆ ಇರುತ್ತೆ. ಹಾಗಾದರೆ ಈ ಸ್ಥೂಲ ದೇಹವನ್ನು ತ್ಯಜಿಸಿ ಮನೋಲೋಕವನ್ನು ಪ್ರವೇಶಿಸುವಂತಹವರು ಯಾರು? ಎಲ್ಲರೂ ಪ್ರವೇಶಿಸ್ತಾರಾ ಅನ್ನೋ ಪ್ರಶ್ನೆ ಬರುತ್ತೆ. ನಾವು ಹೋಗ್ತೀವಾ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಉತ್ತರ ನೋಡೋಣ. ಸ್ಥೂಲ ಜೀವನಕ್ಕಿಂತ ಸ್ವರ್ಗ ಜೀವನ ಹೆಚ್ಚು ಸತ್ಯವಾದದ್ದು ಮತ್ತು ನಿತ್ಯವಾದದ್ದಾಗಿರುತ್ತೆ. ಯಾಕೆ ನಾವು ಇದನ್ನು ಸತ್ಯವಾದದ್ದು, ಮನೋಲೋಕವನ್ನು ಸತ್ಯ ನಿತ್ಯವಾದದ್ದು ಅಂತ ಹೇಳಿದ್ವಿ ಅಂದರೆ, ಅದು ಸ್ಥೂಲ ಜೀವನಕ್ಕಿಂತ ಅಂತ ಹೇಳಿದ್ವಿ, ಕಂಪೇರ್ ಮಾಡ್ಕೊಂಡ್ವಿ. ಯಾಕೆ ಅಂದರೆ ಆತ್ಮಲೋಕ ಎಲ್ಲಿದೆ? 5ನೇ ಲೋಕ. ಆತ್ಮಲೋಕಕ್ಕೆ ಮನೋಲೋಕ ಹತ್ರನ ಸ್ಥೂಲ ಲೋಕ ಹತ್ರನ? ಹಾಗಾದರೆ ಆ ಸ್ವರ್ಗದಲ್ಲಿ ಇರೋರು ಎಲ್ಲಿಗೆ ಹತ್ತಿರ ಇರ್ತಾರೆ? ಆತ್ಮಲೋಕಕ್ಕೆ ಹತ್ತಿರದಲ್ಲಿ ಇರ್ತಾರೆ. ಅಂದರೆ ಸತ್ಯಲೋಕ, ಆತ್ಮಲೋಕ, ಆ ಸತ್ಯಲೋಕಕ್ಕೆ ನಾವು ಇನ್ನು ಒಂದೇ ಲೋಕದಲ್ಲಿ ಅಂತರದಲ್ಲಿ ಇರ್ತೀವಿ. ಅಂದರೆ ಅದಕ್ಕೆ ಹೆಚ್ಚು ನಮಗೆ ಅಲ್ಲಿ ಹೋದಾಗ ಆತ್ಮಲೋಕದ, ಬುದ್ಧಿಲೋಕದ ಅನುಭವಗಳು ಹೆಚ್ಚು ಸತ್ಯ ನಿತ್ಯವಾದಂತಹ ಪ್ರಜ್ಞಾಮಟ್ಟದ ತಿಳುವಳಿಕೆ ನಮಗೆ ಸಿಗುತ್ತೆ. ಆದರೆ ಸ್ಥೂಲ ಲೋಕ ನೋಡಿ ಎಲ್ಲಿದ್ದೀವಿ? 1ನೇ ಲೋಕ. ಇಲ್ಲಿಂದ ಸತ್ಯ ಎಷ್ಟು ದೂರ ಇದೆ? ಅಷ್ಟು ಪದರಗಳನ್ನು ಅದು ಹಾಕ್ಕೊಂಡಿದೆ ಸತ್ಯ. ನಮಗೆ ತಿಳುವಳಿಕೆ ಬರುತ್ತಾ? ಆ ಸತ್ಯವನ್ನು ನೋಡೋ ಅಷ್ಟು ಕ್ಷಮತೆ ಇದೆಯಾ? 5 ಪದರಗಳನ್ನು ನಾವು ತೆಗಿಬೇಕು. ಆದರೆ ಮನೋಲೋಕಕ್ಕೆ ಹೋದಾಗ ಆಟೋಮೆಟಿಕ್ಕಾಗಿ 2 ಪದರಗಳನ್ನು ತೆಗೆದಿರ್ತೀವಿ. ಸತ್ಯ ನಮಗೆ ಹತ್ತಿರದಲ್ಲಿ ಇರುತ್ತೆ. ಸ್ವರ್ಗ ಜೀವನಕ್ಕೆ ಬೇಕಾಗಿರೋದು ಒಂದೇ ಒಂದು ಸದ್ಗುಣ ನೋಡಿ. ಸ್ವರ್ಗ ಜೀವನ ಬೇಕು ಅಂದರೆ ಒಂದೇ ಒಂದು ಸದ್ಗುಣ ಸಾಕು ಅಂತ ಹೇಳ್ತೀವಿ. ಯಾವುದದು? ನಿಸ್ವಾರ್ಥ ಭಾವನೆ, ಅನ್ಸೆಲ್ಫಿಶ್ನೆಸ್. ನಿಸ್ವಾರ್ಥ ಭಾವನೆ, ಸ್ವಾರ್ಥ ಇಲ್ಲದೆ ಇರೋದು, ನಾನು ನನ್ನದು ಅನ್ನೋ ಯಾವ ಭಾವನೆಯೂ ಇಲ್ಲದೆ ಇರೋವಂತಹದ್ದು ಸ್ವರ್ಗಕ್ಕೆ ಬೇಕಾದಂತಹ ಸದ್ಗುಣ. ಇದೇ ಸ್ವರ್ಗ ಜೀವನಕ್ಕೆ ತಳಪಾಯ. ಬುದ್ಧಿ ಫೌಂಡೇಶನ್ನು ಮತ್ತು ಬುದ್ಧಿ ಅಲ್ಲಿಗೆ ಹೋಗಬೇಕು ಅಂತಿದ್ರೆ, ಮರಣಾನಂತರ ಹೋಗಬೇಕು ಅಂತಿದ್ರೆ ಈ ಸದ್ಗುಣದ ಬುದ್ಧಿಯನ್ನು ನಾವು ಕಟ್ಕೊಂಡು ಹೋಗ್ಬೇಕು. ಇಲ್ಲಾಂದರೆ ಬುದ್ಧಿ ಇಲ್ಲಾಂದರೆ ಪ್ರಯಾಣ ಮಾಡೋಕ್ಕಾಗುತ್ತಾ? ಇಲ್ಲ. ಪ್ರಯಾಣ ಅಲ್ಲಿ ನಿಶ್ಚಿಂತೆಯಾಗಿ ಸಾಗೋದಿಲ್ಲ. ನಿಶ್ಚಿಂತವಾಗಿ ನಾವು ಇರೋಕ್ಕಾಗಲ್ಲ, ಬಂದುಬಿಡ್ತೀವಿ. ಬುದ್ಧಿ ಖಾಲಿ ಆದರೆ ವಾಪಸ್ ಬರ್ತೀವಿ. ದುಡ್ಡು ಖಾಲಿ ಆದರೆ ಏನು ಮಾಡ್ತೀವಿ? ಮನೆಗೆ ವಾಪಸ್ ಬರ್ತೀವಲ್ಲ ಟ್ರಿಪ್ಪಿಗೆ ಹೋದರೆ. ಹಾಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ಸದ್ಗುಣ ಅನ್ನುವಂತಹ ನಿಸ್ವಾರ್ಥ ಎನ್ನುವಂತಹ ಸದ್ಗುಣವನ್ನು ನಾವು ಬುದ್ಧಿಯಾಗಿ ಕಟ್ಕೊಳ್ಬೇಕು. ಈ ಸದ್ಗುಣಗಳಲ್ಲೂ ಪ್ರಧಾನವಾದದ್ದು 2 ಬರುತ್ತೆ, ಪ್ರೇಮ ಮತ್ತು ಭಕ್ತಿ. ಆದರೆ ನಿಸ್ವಾರ್ಥ ಪ್ರೇಮ ಇರಬೇಕು, ನಿಸ್ವಾರ್ಥವಾದಂತಹ ಭಕ್ತಿ ಮಾತ್ರ ಮನೋಲೋಕದಲ್ಲಿ ಫಲವನ್ನು ಕೊಡುತ್ತೆ, ಅಂದರೆ ಸ್ವರ್ಗ ಲೋಕದಲ್ಲಿ. ನಿಸ್ವಾರ್ಥತೆ ಅಂದರೆ ಏನು? ನಾವು ಇಷ್ಟಪಡೋರಿಗೆ, ನಾವು ಪ್ರೀತಿಸುವವರಿಗೆ ನಾವು ಸದಾ ಹಿತವನ್ನು ಬಯಸೋದು. ಎಷ್ಟು ಸರಳವಾಗಿದೆ ನೋಡಿ. ಎಲ್ಲರೂ ಮಾಡ್ತೀವಿ ಅಂದರೆ ನಾವೆಲ್ಲರೂ ಸ್ವರ್ಗದಲ್ಲೇ ಇದ್ದೀವಿ ಮತ್ತು ಮರಣಾನಂತರ ಸ್ವರ್ಗಕ್ಕೆ ಹೋಗ್ತೇವೆ. ಎಲ್ಲರ ಹಿತವನ್ನು ಬಯಸೋದೇ ನಿಸ್ವಾರ್ಥತೆ.
ಆದರೆ ಪ್ರೀತಿಯಲ್ಲಿ ಫಲಾಪೇಕ್ಷೆ ಇದ್ದರೆ ಏನಾಗುತ್ತೆ? ಅದು ಸ್ವಾರ್ಥದ ಪ್ರೀತಿ ಆಗುತ್ತೆ. ಅದು ನಮಗೆ ಬಂಧನವನ್ನು ತಂದುಕೊಡುತ್ತೆ. ಇವಾಗಲೂ ನರಳ್ತೀವಿ, ಸಾವಿನ ನಂತರವೂ ನರಳಾಟವು ಇದ್ದೇ ಇರುತ್ತೆ. ಆದ್ದರಿಂದ ಆ ಪ್ರೀತಿಯಲ್ಲಿ ನಿಸ್ವಾರ್ಥತೆ ಬೇಕು. ಉದಾಹರಣೆಗೆ ತಾಯಿ ಮಗುವನ್ನು ಪ್ರೀತಿಸುವ ರೀತಿ, ತಂದೆ ಮಕ್ಕಳ ಜವಾಬ್ದಾರಿಯನ್ನು ನಿರ್ವಹಿಸುವಂತಹ ರೀತಿ, ಎಲ್ಲದಕ್ಕಿಂತ ಮಿಗಿಲಾದದ್ದು ದೇವರು ನಮ್ಮನ್ನು ಹೇಗೆ ಪ್ರೀತಿಸ್ತಾ ಇದ್ದಾರೋ ಅದು ನಿಸ್ವಾರ್ಥತೆಗೆ ಉದಾಹರಣೆ. ಇನ್ನು ಸ್ವಾರ್ಥತೆಗೆ ಏನು ಬೇಡ, ನಾವು ಹೇಳೋದು ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಯಾವುದು ಸ್ವಾರ್ಥದ ಪ್ರೀತಿಯೋ ಅದು ಇವಾಗಲೂ ದುಃಖವನ್ನು ತಂದುಕೊಡುತ್ತೆ, ಮರಣಾನಂತರವೂ ನಾವು ದುಃಖದಲ್ಲಿರ್ತೀವಿ. ಆದರೆ ನಿಸ್ವಾರ್ಥವಾದಂತಹ ಪ್ರೀತಿ ಇಲ್ಲೂ ನಮಗೆ ಸಂತೋಷವನ್ನು ಕೊಡುತ್ತೆ, ಸ್ವರ್ಗ ಜೀವನದಲ್ಲೂ ಅದು ನಮಗೆ ಆನಂದವನ್ನು ತಂದುಕೊಡುತ್ತೆ. ಇದೇ ರೀತಿ ಭಕ್ತಿನೂ ಕೂಡ ಅದು ನಿಸ್ವಾರ್ಥ ಭಕ್ತಿ ಬೇಕು. ಇಷ್ಟ ದೈವಕ್ಕೆ ಸಲ್ಲಿಸುವಂತಹ ಪ್ರಾರ್ಥನೆ, ಭಕ್ತಿ ಅಂದರೆ ಏನು? ಇಷ್ಟ ದೈವಕ್ಕೆ ಸಲ್ಲಿಸುವಂತಹ ಪ್ರಾರ್ಥನೆ. ಆ ಪ್ರಾರ್ಥನೆಯಲ್ಲೂ ಏನಿರಬೇಕು? ನಿಸ್ವಾರ್ಥ, ಫಲಾಪೇಕ್ಷೆ ಇರಬಾರ್ದು. ಉದಾಹರಣೆಗೆ ಆಂಜನೇಯ ರಾಮನನ್ನು ಪ್ರೀತಿಸಿದಂತಹ ರೀತಿ, ಶಬರಿ ರಾಮನನ್ನ ಭಕ್ತಿ, ಪ್ರಹ್ಲಾದರ ಭಕ್ತಿ, ನಮಗೆ ಎಷ್ಟೋ ಪುರಾಣಗಳಲ್ಲಿ ಅದರ ಬಗ್ಗೆ ತಿಳಿತಾ ಇರುತ್ತೆ. ಇಂತಹ ನಿಸ್ವಾರ್ಥವಾದಂತಹ ಪ್ರೇಮ ಮತ್ತು ಭಕ್ತಿ ನಮ್ಮ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುತ್ತೆ. ಅಂದರೆ ಸ್ಥೂಲ ಮಟ್ಟವನ್ನು ಬಿಟ್ಟು, ಸ್ಥೂಲ ಕಾಮವನ್ನು ಬಿಟ್ಟು ಮನೋಲೋಕಕ್ಕೆ ನಮ್ಮ ಪ್ರಜ್ಞೆಯನ್ನು ಅದು ಏರಿಸುತ್ತೆ. ನಾವು ಇರೋವಾಗಲೂ ಅಷ್ಟೇ, ನಾವು ಮರಣವನ್ನು ಹೊಂದಿದ ನಂತರವೂ ಉನ್ನತ ಮಟ್ಟದಲ್ಲಿ ಪ್ರಜ್ಞೆಯನ್ನು ಇರೋ ರೀತಿಯಲ್ಲಿ ಮಾಡುತ್ತೆ. ಮರಣಾನಂತರ ಸ್ವರ್ಗ ಜೀವನದಲ್ಲಿ ಅದು ದೀರ್ಘ ಜೀವನವನ್ನು ಕೊಡುತ್ತೆ. ಇಲ್ಲಿ ನಾವು 10 ನಿಮಿಷ ನಿಸ್ವಾರ್ಥವಾದ ಪ್ರೀತಿಯನ್ನು ಮಾಡಿದ್ರು, 10 ನಿಮಿಷ ಅಂದರೆ ಸುಮ್ಮನೆ ಟೈಮ್ ಲೆಕ್ಕಕ್ಕೆ ಹೇಳ್ತೀವಿ ಅಷ್ಟೆ, ಪ್ರೀತಿಯನ್ನು ಭಕ್ತಿಯನ್ನು ಮಾಡಿದ್ರು ಅದು ಸ್ವರ್ಗದಲ್ಲಿ ವರ್ಷಾನುಗಟ್ಟಲೆ ನಮಗೆ ಅದು ಪುಣ್ಯವನ್ನು ಅಥವಾ ಆನಂದವನ್ನು ತಂದುಕೊಡುತ್ತೆ. ಇಲ್ಲಿ ನೆನಪಿನಲ್ಲಿಡಬೇಕಾದಂತಹ ಒಂದು ವಿಷಯ ಇದೆ. ಎಲ್ಲ ಮಾನವರು ಸಹ ಮರಣಾನಂತರ ಕಾಮಲೋಕವಾಸ ಮತ್ತು ಸ್ವರ್ಗಲೋಕವಾಸವನ್ನು ಖಂಡಿತವಾಗಲೂ ಹಾದು ಹೋಗಲೇಬೇಕು. ಇದು ಇಲ್ಲ ಅನ್ನೋದು ಯಾರಿಗೂ ಇಲ್ಲ. ಕಾಮಲೋಕ ಅಂದರೆ ನಮ್ಮ ಆಸೆ, ಭಾವನೆ, ರಾಗದ್ವೇಷಗಳ ಒಂದು ಲೋಕ. ಮನೋಲೋಕ ಅಂದರೆ ನಮ್ಮ ಮಾನಸಿಕ ಆಲೋಚನೆಗಳ ಲೋಕ. ಒಂದನ್ನು ನರಕ, ಇನ್ನೊಂದನ್ನು ಸ್ವರ್ಗ ಅಂತಲೂ ನಾವು ಹೇಳಬಹುದು. ಇವು ಪ್ರತಿಯೊಬ್ಬರಿಗೂ ಸಹ ಖಚಿತ. ಹೇಗೆ ಅಂದರೆ ಇವಾಗ ಸ್ವಾರ್ಥದ ಭಕ್ತಿಯಲ್ಲೂ ಏನಿರುತ್ತೆ? ಆ ನಿಸ್ವಾರ್ಥ ಭಾವನೆ ಒದಗಿರುತ್ತೆ. ಭಕ್ತಿಯಲ್ಲಿ ಒಂದು ಮಟ್ಟಿಗೆ 1% ಆದರೂ ಇರಲ್ವಾ? ಖಂಡಿತ ಇರುತ್ತೆ. ಅದೇ ನೀವು ಎಂತಹ ನಿಸ್ವಾರ್ಥ ಭಕ್ತಿ ಆದ್ರೂ ಒಂದು ಸ್ವಲ್ಪ ಭಾಗನಾದರೂ ಸ್ವಾರ್ಥತೆ, ಇಂತಹ ದೇವರಿಗೆ ಬೇಕು, ಇಂಥ ಕೆಲಸವನ್ನೇ ಮಾಡೋದು ಅಂತ ಇರುತ್ತೆ ನೋಡಿ. ಅದರಲ್ಲಿ ಎಲ್ಲೋ ಸ್ವಾರ್ಥತೆ ನಮಗೆ ಖಂಡಿತ ಇರುತ್ತೆ. ಆ ಸ್ವಾರ್ಥತೆ ನಮ್ಮನ್ನು ದುಃಖದಲ್ಲೂ, ನಿಸ್ವಾರ್ಥತೆ ನಮ್ಮನ್ನು ಆನಂದದಲ್ಲೂ ಮುಗಿಸುತ್ತೆ. ಅಂದರೆ ಕಾಮಲೋಕ, ಲೋಕವಾಸ ಪ್ರತಿಯೊಬ್ಬ ಮಾನವರಿಗೂ ಸಹ ಖಚಿತ. ಮರಣಾನಂತರ ಅದನ್ನು ಅವರು ಸಂಪೂರ್ಣವಾಗಿ ಅಲ್ಲಿ ಅನುಭವಗಳನ್ನು ಪಡ್ಕೊಂಡು ಮುಂದಿನ ಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾರೆ. ಆದರೆ ಬಿಡದೆ ವರ್ಷಾನುಗಟ್ಟಲೆ ಮಾಡುವಂತಹ ನಿಸ್ವಾರ್ಥ ಪ್ರೇಮಕ್ಕೆ ಯೋಗ್ಯವಾದಂತಹ ಸುದೀರ್ಘವಾದಂತಹ ಸ್ವರ್ಗ ಜೀವನದ ಆನಂದ ಪ್ರತಿಯೊಬ್ಬ ಜೀವಾತ್ಮನಿಗೂ ಕಾದಿದೆ. ಜೀವಾತ್ಮ ಅಂತ ಹೇಳ್ತಾರೆ. ದೇಹಾತ್ಮಕ್ಕೆ ಸಾವಿರುತ್ತೆ, ಆದರೆ ಜೀವಾತ್ಮಕ್ಕೆ ಸಾವಿಲ್ಲ. ಜೀವಾತ್ಮ ಅಂದರೆ ಉನ್ನತ ಮನೋಲೋಕ, ಬುದ್ಧಿ ಮತ್ತು ಆತ್ಮಲೋಕ. ಸೊ ಇವು ಏನು ಮಾಡುತ್ತೆ? ನಮ್ಮ ನಿಸ್ವಾರ್ಥ ಭಕ್ತಿ, ನಿಸ್ವಾರ್ಥ ಪ್ರೇಮಕ್ಕೆ ದೀರ್ಘವಾದ ಸ್ವರ್ಗ ಜೀವನವನ್ನು ನಮಗೆ ತಂದುಕೊಡುತ್ತೆ. ಇದನ್ನು C.W. ಲೆಡ್ಬಿಟರ್ ಅವರು ಹೇಳಿದ್ದಾರೆ. ಆದರೆ ನಮಗೆ ಸುಮ್ಮನೆ ಪುರಾಣ ಹೇಳಿಲ್ಲ. ಅವರು ವೈಜ್ಞಾನಿಕವಾಗಿ ಒಂದು ಪರಿಶೋಧನೆಯನ್ನು ಮಾಡಿದ್ದಾರೆ. ಪರಿಶೋಧನೆ ಅಂದರೆ ಪ್ರಯೋಗ ಮಾಡೋದು. ಪ್ರಯೋಗಶಾಲೆಯಲ್ಲಿ ಅವ್ರಿಗೆ ದಿವ್ಯ ದೃಷ್ಟಿ ಇತ್ತು. ಇಂಗ್ಲೆಂಡಿನಲ್ಲಿ ಅವರು ಇದ್ದಾಗ ಒಂದು ಕೊಳಗೇರಿ ಪ್ರದೇಶದಲ್ಲಿ ಇರುವಂತಹ ಒಬ್ಬ ಮಹಿಳೆಯನ್ನು ಈ ರೀತಿ ವೀಕ್ಷಿಸ್ತಾರೆ. ಅವರು ಆ ಪ್ರದೇಶವನ್ನು ತಮ್ಮ ಪರಿಶೋಧನೆಯ ಕೇಂದ್ರವಾಗಿ ಮಾಡಿಕೊಳ್ತಾರೆ.
ಆ ಪಟ್ಟಣದಲ್ಲಿ ಕೊಳಗೇರಿ ಪ್ರದೇಶ ಅಂದರೆ ಗೊತ್ತಲ್ವಾ, ಸ್ಲಮ್, ಅಲ್ಲಿ ರೋಗಾದಿಗಳಿಗೆ ಜನನ ಸ್ಥಾನ ಅಂತ ಹೇಳ್ತೀವಿ. ಅಲ್ಲಿರೋ ಜನ ಅಷ್ಟು ಆರೋಗ್ಯವಾಗಿ ಇರೋದಿಲ್ಲ, ನಾಗರಿಕರಾಗಿರೋದು ಬಹಳ ಕಡಿಮೆ. ಇಂತಹ ಕಡೆ ಒಬ್ಬ ಹೆಣ್ಣು ಮಗಳು ಇರ್ತಾಳೆ, ತುಂಬ ಬಡವರಾಗಿರ್ತಾಳೆ. ಅಲ್ಲಿರೋರೆಲ್ಲ ಬಡವರು, ಇವಳು ತುಂಬ ಬಡವಳಾಗಿರ್ತಾಳೆ. ವೃತ್ತಿಯಲ್ಲಿ ಹೊಲಿಗೆ ಕೆಲಸವನ್ನು ಮಾಡ್ತಿರ್ತಾಳೆ. ಯಾವ ಕೆಲಸವನ್ನು? ಹೊಲಿಗೆ. ಮನೆಯಲ್ಲೂ ತುಂಬ ಕಷ್ಟ. ಆದರೆ ಇಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಮನೆಯನ್ನು ಶುಚಿಯಾಗಿ ಇಟ್ಕೊಳ್ಳೋದು, ಚೊಕ್ಕಟವಾಗಿ ಇಟ್ಕೊಳ್ಳೋದನ್ನು ಮಾಡ್ತಿರ್ತಾರೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ತನ್ನ ನೆರೆ ಹೊರೆಯವರನ್ನು ಬಹಳ ಪ್ರೀತಿಯಿಂದ ಸತ್ಕರಿಸ್ತಾ ಇರ್ತಾರೆ. ಯಾರು ಕಷ್ಟದಲ್ಲಿರ್ತಾರೆ, ರೋಗ ಪೀಡಿತರಾಗಿರ್ತಾರೆ, ಅಂಥವ್ರಿಗೆ ಹೋಗಿ ಆರೈಕೆಯನ್ನು ಮಾಡ್ತಾ ಇರ್ತಾರೆ. ರೋಗಿಗಳ ಶುಶ್ರೂಷೆಯನ್ನು ಮಾಡೋದು, ಇದು ಅವಳಿಗೆ ತುಂಬ ಇಷ್ಟವಾದಂತಹ ಕೆಲಸ. ಅವ್ರಿಗೆ ಕರುಣೆ ತೋರಿಸೋದು, ಏನು ಆರೈಕೆಗಳು ಬೇಕೋ ಅದನ್ನು ಮಾಡುವಂಥ ಕೆಲಸ ಮಾಡ್ತಿರ್ತಾರೆ. ಇದರಿಂದ ಆ ಆರೈಕೆಯನ್ನು, ಆ ಕರುಣೆಯನ್ನು ಸ್ವೀಕರಿಸಿದಂತಹ ಜನಕ್ಕೆ ಏನಾಗ್ತಾ ಇರುತ್ತೆ, ತುಂಬ ನೆಮ್ಮದಿ ಅನ್ನಿಸ್ತಾ ಇರುತ್ತೆ, ಸಂತೋಷ ಆಗ್ತಾ ಇರುತ್ತೆ, ಒಂದು ಕೃತಜ್ಞತೆ ಭಾವನೆ ಅವರಿಂದ ಹೊರಗಡೆ ಬರ್ತಾ ಇದೆ. ಅವ್ರಿಗೆ ಈ ಹೆಣ್ಣು ಮಗಳು ಯಾವ ರೀತಿ ಕಾಣಿಸ್ತಾಳೆ ಅಂದರೆ ಒಂದು ದೇವತೆ ರೀತಿಯಲ್ಲಿ. ಇವಾಗ ಕಷ್ಟ ನಾವೇ ಕಷ್ಟದಲ್ಲಿದ್ದರೂ ನಮ್ಗೆ ಯಾರಾದರೂ ಬಂದು ಒಂದು ಪ್ರೀತಿಯಿಂದ ಮಾತಾಡಿದ್ರೆ ಏನಾಗುತ್ತೆ, ಎಷ್ಟು ಸಂತೋಷ ಆಗುತ್ತೆ. ಅವರನ್ನು ನಾವು ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಕಷ್ಟದ ಪರಿಸ್ಥಿತಿಯಲ್ಲಿ ನಮಗೆ ಸಹಾಯ ಮಾಡ್ತಾರೆ. ಹಾಗೆ ಅಲ್ಲಿರುವಂತಹ ಜನಗಳಿಗೆ ಈಕೆ ಮಾಡ್ತಿದ್ದಂತಹ ಸಹಾಯ, ಈಕೆಯನ್ನು ಒಂದು ದೇವತೆಯ ಸ್ಥಾನದಲ್ಲಿ ಅವರು ಇರಿಸ್ಕೊಂಡಿದ್ರು. ಅದಕ್ಕೆ ತಕ್ಕ ಹಾಗೆ ಅವಳಿಗೆ ಎಷ್ಟೊಂದು ಸೇವಾ ಕಾರ್ಯಗಳು ಬರ್ತಾಯಿತ್ತು. ಯಾರಿಗೆ ಮಾಡೋ ಮನಸ್ಸಿರುತ್ತೆ ಅವ್ರಿಗೆ ಅವಕಾಶಗಳು ಜಾಸ್ತಿಯಾಗಿ ಬರ್ತಾರೆ. ಅವಳು ಒಂದು ದಿನಾನೂ ಬೇಸರ ಪಟ್ಕೊಳ್ಳದೆ ಈ ಕೆಲಸಗಳನ್ನು ಮಾಡ್ತಾಳೆ. ಹಾಗಾದರೆ ಅವಳು ಇರೋವಾಗಲೂ ಅವಳಿಗೆ ಇಷ್ಟ ಆಗಿರೋ ಕೆಲಸವನ್ನು ಇಷ್ಟಪಟ್ಟು ಮಾಡ್ತಿದ್ದಾಳೆ ಅಂದರೆ ಅವ್ಳಿಗೇನಾಗ್ತಿದೆ, ಸುಖ ಸಿಗ್ತಿದೆ. ಮರಣಾನಂತರ ಹೇಗಿರ್ತಾಳೆ? ಸುಖವಾಗೆ. ಯಾಕಂದರೆ ಸ್ಥೂಲ ಲೋಕದ ಯಾವ ವಸ್ತುಗಳಿಗೂ ಅವಳು ಅಂಟ್ಕೊಂಡಿಲ್ಲ. ಬರೀ ಅವಳಿಂದ ಹೊರಗಡೆ ಬರ್ತಾ ಇರೋಂತಹ ಭಾವನೆ ಪ್ರೀತಿ, ಕರುಣೆ, ಸೇವೆ. ಆಮೇಲೆ ಅದನ್ನು ಸ್ವೀಕರಿಸಿದಂತಹ ಜನ, ಅವ್ರಿಗೂ ಯಾವ ಭಾವನೆ ಬರ್ತಾ ಇದೆ? ನೆಮ್ಮದಿ ಭಾವನೆ, ಕೃತಜ್ಞತೆ ಭಾವನೆ ಬರ್ತಾ ಇದೆ. ಈ ಒಂದು ಅನಾಗರಿಕ ಜನರು ಮರಣಾನಂತರ ಕಾಮಲೋಕವಾಸ ಮುಗಿದ ಮೇಲೆ ಮನೋಲೋಕವಾಸವನ್ನು ಅಪ್ರಜ್ಞಾವಸ್ಥೆಯಲ್ಲಿ ಕಳೆದು ಬರ್ತಾರೆ. ಅಂದರೆ ಪ್ರಜ್ಞೆ ಇರಲ್ಲ ಅವ್ರಿಗೆ, ಮನೋಲೋಕವನ್ನು ಪ್ರವೇಶಿಸ್ತಾರೆ ಸ್ವರ್ಗ, ಆದರೆ ಪ್ರಜ್ಞೆ ಇಲ್ಲದೆ ವಾಪಸ್ ಬರ್ತಾರೆ. ಆದರೆ ಇವಳಿಂದ ಶುಶ್ರೂಷೆಯನ್ನು ಪಡೆದಂತಹ ರೋಗಿಗಳು ಮರಣಾನಂತರ ಕಾಮಲೋಕವಾಸ ಮುಗಿದು ಮನೋಲೋಕವಾಸಕ್ಕೆ ಹೋಗಿ ಸ್ವರ್ಗಲೋಕವನ್ನು ಮೊದಲನೇ ಬಾರಿಗೆ ಪ್ರವೇಶ ಮಾಡ್ತಾರೆ. ಕಾರಣ ಅವರಲ್ಲಿ ಸಾವಿನ ಸಮಯದಲ್ಲಿ ಅವರಲ್ಲಿ ಉತ್ಪತ್ತಿಯಾದಂತಹ ನೆಮ್ಮದಿ, ಕೃತಜ್ಞತೆಯ ಭಾವನೆ, ಆಕೆ ತೋರಿಸಿದಂತಹ ಪ್ರೀತಿ. ನೋಡಿ, ನಾವು ಸ್ವರ್ಗಕ್ಕೆ ಹೋಗೋ ದಾರಿ ಇದೆ, ಮತ್ತೊಬ್ಬರನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗುವಂತಹ ದಾರಿ ಇದೆ. ಇದಷ್ಟೇ ಅಲ್ಲ, ಆ ವ್ಯಕ್ತಿಗಳು ಅಲ್ಲಿ ಎಂತಹ ಸಂಸ್ಕಾರಗಳನ್ನು ಪಡ್ಕೊಳ್ತಾರೆ ಅಂದರೆ ಅವರ ಆಧ್ಯಾತ್ಮಿಕ ಬೆಳವಣಿಗೆ ಪ್ರಾರಂಭ ಆಗುತ್ತೆ. ಮನೋಲೋಕಕ್ಕೆ ಹೋದಾಗ ಮುಂದೆ ಬರುತ್ತೆ ಅಲ್ಲಿ ಏನೇನಿರುತ್ತೆ ಅಂತ. ಯಾರೇ ಹೋದರೂ ಅಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆ ಆಗೋದು ಖಂಡಿತ. ಆದ್ದರಿಂದಲೇ ಸೇವೆ ಮತ್ತು ಪರೋಪಕಾರಕ್ಕೆ ಎಲ್ಲ ಮತಗಳಲ್ಲೂ ಉನ್ನತ ಸ್ಥಾನವನ್ನು ಕೊಟ್ಟಿರೋವಂಥದ್ದು. ಯಾಕೆ ಹೇಳಿದ್ದಾರೆ ಮತಗಳಲ್ಲಿ? ಸೇವೆ ಮಾಡಿ, ರೋಗಿಗಳನ್ನು ಸತ್ಕರಿಸಿ, ಗುರು ಹಿರಿಯರಿಗೆ ಸೇವೆ ಮಾಡಿ, ಗೌರವ ಕೊಡಿ. ಏನಕ್ಕೆ ಹೇಳಿದ್ದಾರೆ? ಅದನ್ನು ವೇಸ್ಟ್ ಅಂದ್ಕೊಳ್ಳೋ ಭಾವನೆಯಲ್ಲಿ ನಾವಿದ್ದೀವಿ, ಅಥವಾ ನಮ್ಮದೇ ಇರುವಂತಹ ಭಾವನೆ, ಆ ಒಂದು ಜ್ಞಾನದಲ್ಲಿ ನಾವು ನರಳಾಡ್ತಾ ಇದ್ದೀವಿ. ಸೊ ಈ ಘಟನೆಯಿಂದ ಒಂದು ಸೇವೆಯ ಮಹತ್ವವನ್ನು ನಾವು ಅರ್ಥಕೊಳ್ಬೋದು. ಹಾಗಾದರೆ ಸ್ವರ್ಗದ ನಿವಾಸಿಗಳಾಗಬೇಕಂದ್ರೆ ಏನಿರಬೇಕು ನಮ್ಮಲ್ಲಿ? ಸೇವೆ, ಪ್ರೇಮ, ಕರುಣೆ, ಇಂತಹ ಭಾವನೆಗಳು ಇರಬೇಕಾಗುತ್ತೆ. ಇದೇ ಸ್ವರ್ಗ ಜೀವನದ ನಿಯಮ. ಯಾರು ಕರುಣೆ, ಪ್ರೇಮ, ಸ್ವರ್ಗವನ್ನು ಈ ಭೂಲೋಕದಲ್ಲಿ ಸಂಪಾದನೆ ಮಾಡ್ಕೊಂಡಿರ್ತೀವೋ ಅಥವಾ ಅದನ್ನು ನಡೆಸಿರ್ತೀವೋ ಎಷ್ಟು ಸಮಯ ಕಾಲ, ಅಷ್ಟು ಸಮಯ ಕಾಲ ಸ್ವರ್ಗಲೋಕದಲ್ಲಿ
ಇರ್ತೇವೆ, ಅಂದರೆ ಮನೋಲೋಕದಲ್ಲಿ ಇರ್ತೇವೆ. ಮರಣಾನಂತರವೂ ಅಲ್ಲಿ ಸುಖವಾಗಿ ನಾವು ನಮ್ಮ ಈ ಉನ್ನತ ಭಾವನೆಗಳನ್ನು, ಉನ್ನತ ಪ್ರಜ್ಞಾಮಟ್ಟಗಳನ್ನು ಮುಂದುವರಿಸ್ಕೊಳ್ಬೋದು. ಇಲ್ಲಿವರೆಗೂ ನಾವೇನು ಮರಣ ನಂತರ ಸ್ಥೂಲ ಲೋಕವನ್ನು ಸಾವಿನ ಮೂಲಕ ಬಿಟ್ಟವರು ಸ್ವರ್ಗವನ್ನು ಪ್ರವೇಶಿಸುವುದನ್ನು ನೋಡಿದ್ವಿ. ಸ್ಥೂಲ ಲೋಕವನ್ನು ಸಾವಿನ ಮೂಲಕ ಬಿಟ್ಟು ಮನೋಲೋಕದಲ್ಲಿ ಇರುವಂತಹ ಒಂದು ಪಂಗಡವನ್ನು ನೋಡಿದ್ವಿ. ಇನ್ನು ಎರಡನೇ ಪಂಗಡ ಸ್ಥೂಲ ಲೋಕದಲ್ಲಿ ಇದ್ದುಕೊಂಡೇ ಮನೋಲೋಕವನ್ನು ಪ್ರವೇಶಿಸುವಂತಹ ಜನರು ಯಾರು ಅನ್ನೋದನ್ನು ನೋಡೋಣ. ಇದರಲ್ಲಿ 2 ಉಪಪಂಗಡಗಳನ್ನು ಮಾಡ್ತಾರೆ. ಮೊದಲನೇದು ಜೀವನ್ಮುಕ್ತ ಗುರುಗಳಿಂದ ಶಿಕ್ಷಣವನ್ನು ಪಡೆದಂತಹ ದೀಕ್ಷಿತ ಶಿಷ್ಯರು. ಎರಡನೇದು ನಿದ್ರೆ ಅಥವಾ ಮೂರ್ಛೆ ಸ್ಥಿತಿಯಲ್ಲಿ ಮನೋಲೋಕವನ್ನು ಪ್ರವೇಶಿಸುವರು. ಈ 2 ಉಪಪಂಗಡಗಳು ಅದರಲ್ಲಿ ಇದೆ. ಅಂದರೆ ಎಲ್ಲರೂ ನಿದ್ದೆ ಮಾಡಿದಾಗೋ, ಎಲ್ಲರೂ ಮೂರ್ಛೆ ಹೋದಾಗ ಮನೋಲೋಕವನ್ನು ಪ್ರವೇಶಿಸ್ತಾರ ಸ್ವರ್ಗವನ್ನು? ಇಲ್ಲ, ಖಂಡಿತ ಇಲ್ಲ. ಎಂತಹವರು ಪ್ರವೇಶಿಸ್ತಾರೆ? ನಿದ್ರೆ ಅಥವಾ ಮೂರ್ಛೆ ಸ್ಥಿತಿಯಲ್ಲಿ ಎಂತಹವರು ಮನೋಲೋಕವನ್ನು ಪ್ರವೇಶಿಸ್ತಾರೆ? ಯಾರು ಪರಿಶುದ್ಧವಾದ ಜೀವನವನ್ನು ನಡೆಸ್ತಾ ಇರ್ತಾರೋ, ಉನ್ನತ ಉದ್ದೇಶಗಳಿಗಾಗಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡಿರ್ತಾರೋ ಅಂತಹವರು ಬಹಳ ಅಪರೂಪವಾಗಿ ಅಂತ ಹೇಳ್ತಾರೆ, ಬಹಳ ಅಪರೂಪವಾಗಿ ಆ ಮನೋಲೋಕವನ್ನು ಪ್ರವೇಶಿಸ್ತಾರೆ. ಅಂದರೆ ಸ್ವರ್ಗವನ್ನು ಪ್ರವೇಶಿಸ್ತಾರೆ, ಬದುಕಿದ್ದು ಸ್ಥೂಲ ದೇಹದಲ್ಲಿ ಇದ್ದುಕೊಂಡು. ಆದರೆ ಅವರು ಗೊತ್ತಾಗುತ್ತಾ? ಇಲ್ಲ, ಈ ಸ್ಥೂಲ ಮೆದುಳಿಗೆ ಅದನ್ನು ಗ್ರಹಿಸುವಂತಹ ಶಕ್ತಿ ಇರೋದಿಲ್ಲ. ಆದರೆ ಅವ್ರಿಗೆ ಕೆಲವೊಂದು ಸೂಚನೆಗಳು ಸಿಗುತ್ತೆ. ಏನದು ಅಂದರೆ, ನಾನಿವತ್ತು ತುಂಬ ಆನಂದವಾದ ನಿದ್ರೆಯನ್ನು ಮಾಡಿದೆ, ಮೂರ್ಛೆ ಸ್ಥಿತಿಯಲ್ಲಿ ಇದ್ರೂ ನಾನು ಆನಂದವಾಗಿದ್ದೆ ಅನ್ನೋ ಒಂದು ಅನುಭವ ಅವ್ರಿಗೆ ಆಗುತ್ತೆ. ಇದೇನಾದರೂ ಇರಲಿ ಈ ಅನುಭವ. ಆದರೆ ಅವರೇನಾದರೂ ಮನೋಲೋಕಕ್ಕೆ ಈ ಸ್ಥಿತಿಯಲ್ಲಿ ಹೋಗಿದ್ದರೆ ಅವರ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಉತ್ತೇಜನ ಸಿಗುತ್ತೆ. ಯಾಕಂದರೆ ಅಲ್ಲಿ ನಡೆಯೋದೇ ಅಂತಹ ಕೆಲಸಗಳು, ಬೇರೆ ಕೆಲಸಗಳಿಗೆ ಅಲ್ಲಿ ಸ್ಥಳನೇ ಇಲ್ಲ. ಅದು ಆ ಪ್ರಜ್ಞಾಮಟ್ಟ ಅಲ್ವೇ ಅಲ್ಲ. ಅದು ಇನ್ನು ಕೆಳಗಡೆ ಪ್ರಜ್ಞಾಮಟ್ಟ ಇರುತ್ತೆ. ಇನ್ನು ಇದು ಎರಡನೇದು ನಾವು ಮೊದಲೇ ಉಪಪಂಗಡ ನೋಡಿದ್ವಿ. ಮೊದಲನೇ ಉಪಪಂಗಡ ಏನು ಅಂದರೆ, ಜೀವನ್ಮುಕ್ತ ಗುರುಗಳಿಂದ ಶಿಕ್ಷಣವನ್ನು ಪಡೆದಂತಹ ದೀಕ್ಷಿತ ಶಿಷ್ಯರು. ಅಂದರೆ ಯೋಗ ಮಾರ್ಗವನ್ನು ಪ್ರವೇಶಿಸಿ ತುಂಬ ಸಾಧನೆಯನ್ನು ಮಾಡಿ ಜೀವನ್ಮುಕ್ತ ಗುರುಗಳನ್ನು ಕಂಡಂಥವರು ಅಥವಾ ಅವರ ದೃಷ್ಟಿಯಲ್ಲಿರುವಂತಹ ಶಿಷ್ಯರು. ಇವರು ಸಹ ಎಲ್ಲಿರ್ತಾರೆ? ಮನೋಲೋಕದಲ್ಲಿ ಅಥವಾ ಸ್ವರ್ಗದಲ್ಲಿ ಜೀವನ ಮಾಡ್ತಿರ್ತಾರೆ. ಮನೋಲೋಕದಲ್ಲಿ ಇವರು ಸ್ವಪ್ರಜ್ಞೆಯಿಂದ ಕೆಲಸ ಮಾಡ್ತಾರೆ. ನೋಡಿ, ಮೊದಲನೇದಾಗಿ ಮನೋಲೋಕವನ್ನು ಸ್ವಪ್ರಜ್ಞೆಯಿಂದ ಅಂದರೆ ಅರಿವಿನಿಂದ ಪ್ರವೇಶ ಮಾಡೋರು ಯಾರು? ದೀಕ್ಷಿತ ಶಿಷ್ಯರು ಅಥವಾ ಜೀವನ್ಮುಕ್ತ ಗುರುಗಳ ಶಿಷ್ಯರು. ಯಾಕೆ ಅಂದರೆ ಇವರಿಗೆ ಶಿಕ್ಷಣ ಆಗಿರುತ್ತೆ, ಅವರಿಂದ ಇವರು ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ. ಮನೋಲೋಕವನ್ನು ಹೇಗೆ ಪ್ರವೇಶ ಮಾಡಬೇಕು ಮತ್ತು ಅದರ ಉದ್ದೇಶ ಏನಿರುತ್ತೆ ಪ್ರತಿಯೊಂದನ್ನು ಅವರು ತಿಳ್ಕೊಂಡಿರೋದ್ರಿಂದ ಅವರು ಆ ಲೋಕವನ್ನು ಸ್ವಪ್ರಜ್ಞೆಯಿಂದ, ಹೇಗೆ ನಾವು ಈ ಸ್ಥೂಲ ಲೋಕದಲ್ಲಿ ಇವತ್ತು ಸ್ವಪ್ರಜ್ಞೆ ಇಟ್ಕೊಂಡು ಸೊಸೈಟಿಗೆ ಬಂದಿದ್ದೀವೋ ಅದೇ ರೀತಿ ಅವರು ತಮ್ಮ ಅನುಮತಿಯ ಮೇಲೆಗೆ ಮನೋಲೋಕವನ್ನು ಪ್ರವೇಶಿಸ್ತಾರೆ. ಅಂದರೆ ಸ್ವರ್ಗ ಲೋಕವನ್ನು ಪ್ರವೇಶ ಮಾಡ್ತಾರೆ. ಇಂತಹವರಿಗೆ ಜೀವಾತ್ಮ ಮತ್ತು ದೇಹಾತ್ಮಗಳು ಒಂದಾಗಿರುತ್ತೆ. ದೇಹಾತ್ಮ ಅಂದರೆ ಈ ಸ್ಥೂಲ ದೇಹ, ಕಾಮದೇಹ, ಕೆಳಮನ ದೇಹ. ಜೀವಾತ್ಮ ಅಂದರೆ ಉನ್ನತ ಮನೋದೇಹ, ಬುದ್ಧಿದೇಹ ಮತ್ತು ಆತ್ಮದೇಹ. ಈ ಎರಡು ಏನಾಗಿರುತ್ತೆ? ಒಂದಾಗಿರುತ್ತೆ. ಇವರಿಗೆ ಸ್ಥೂಲ ಜೀವನ ಹೊರೆ ಅನಿಸುತ್ತೆ, ತುಂಬ ಹೊರೆ ಅನಿಸುತ್ತೆ. ಯಾಕಂದರೆ ಅವರ ಪ್ರಜ್ಞಾಮಟ್ಟ ತುಂಬ ಸೂಕ್ಷ್ಮ ಉನ್ನತ ಮಟ್ಟದಲ್ಲಿ ಇರುತ್ತೆ. ಅವ್ರಿಗೆ ಸ್ಥೂಲ ಜೀವನ ಯಾವುದರಲ್ಲೂ ಆಸಕ್ತಿ, ಕಾರ್ಯಗಳಾಗಲಿ, ಆಸೆ ಭಾವನೆಗಳಲ್ಲಾಗಲಿ, ಸ್ಥೂಲ ಸ್ವಾರ್ಥದ ಆಲೋಚನೆಗಳಲ್ಲೂ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಆದ್ದರಿಂದ ಅವ್ರಿಗೆ ಸ್ಥೂಲ ಜೀವನ ಏನನ್ಸುತ್ತೆ? ಹೊರೆ ಅನ್ನಿಸ್ತಾ ಇರುತ್ತೆ. ಇವರಿಗೆ ತಮಗೆ ಇಷ್ಟ ಬಂದಾಗ ಮನೋಲೋಕದಲ್ಲಿ ಹೋಗಿ ಕೆಲಸ ಮಾಡುವಂತಹ, ಓಡಾಡುವಂತಹ, ವ್ಯವಹರಿಸುವಂತಹ ಶಕ್ತಿ ಇರುತ್ತೆ. ನಮ್ಗೆ ಇಷ್ಟಪಟ್ಟಾಗ ಎಲ್ಲಾದರೂ ಹೋಗ್ತೀವಲ್ಲ, ಮಾರ್ಕೆಟ್ಗೆ ಹೋಗ್ತೀವೋ ಅಥವಾ ಸ್ನೇಹಿತರ ಮನೆಗೆ ಹೋಗ್ತೀವೋ, ಸಂಬಂಧಿಕರ ಮನೆಗೆ ಹೋಗ್ತೀವೋ, ಹಾಗೆ ಇವ್ರಿಗೇನಾಗುತ್ತೆ?
ಮನೋಲೋಕಕ್ಕೆ ಹೋಗಿ ಬರುವಂತಹ ಒಂದು ಅಂದರೆ ಅದಕ್ಕೇನು ಟಿಕೆಟ್ ತೊಗೊಳ್ಬೇಕಾ, ವೀಸಾ ಬೇಕಾ, ಪಾಸ್ಪೋರ್ಟ್ ಬೇಕಾ ಅಂತ ಅಲ್ಲ, ಅದಕ್ಕೇನು ಬೇಕು ಪ್ರಜ್ಞಾಮಟ್ಟ ಅಷ್ಟೆ. ಇಲ್ಲೇ ಮನೋಲೋಕ ಇದೆ. ಇವಾಗ ನಾವೆಲ್ಲ ಸ್ಥೂಲ ದೇಹವನ್ನು ಬಿಟ್ಟು ನಮ್ಮ ಆಸೆ ಭಾವನೆಗಳನ್ನು ಬಿಟ್ಟು ಒಂದು ಆಲೋಚನಾ ಮಟ್ಟದಲ್ಲಿ ಇದ್ದೀವಿ ಅಂದರೆ ನಾವು ಎಲ್ಲಿದ್ದೀವಿ? ಮನೋಲೋಕದಲ್ಲೇ ಇದ್ದೀವಿ. ಪ್ರಜ್ಞೆ, ನಮ್ಮ ಪ್ರಜ್ಞೆ ಅಲ್ಲಿ ಇದೆ ಅಂದರೆ ಖಂಡಿತ ಇರ್ತೀವಿ. ಆದರೆ ಆ ಪ್ರಜ್ಞೆ ಏನಾದರೂ ನಮ್ಮದು ಬ್ಯಾಂಕ್ ಬ್ಯಾಲೆನ್ಸ್ ಕಡೆನೋ ಅಥವಾ ಇವಾಗ ಹೋಗ್ತಾ ಇವ್ರ ಮನೆಗೆ ಹೋಗಿ ಬರಬೇಕು ಅಂತನೋ ಹೋದರೆ ಸ್ಥೂಲ ಲೋಕಕ್ಕೆ ಬಂದ್ಬಿಡುತ್ತೆ. ಆ ವಿಚಾರ ಮಟ್ಟದಲ್ಲೇ ಇದ್ದರೆ, ಆಲೋಚನೆ ವಿವೇಚನೆಯ ಮಟ್ಟದಲ್ಲಿದ್ದರೆ ಖಂಡಿತ ಮನೋಲೋಕದಲ್ಲೇ ಇರ್ತೀವಿ. ಈ ಲೋಕದಲ್ಲಿ ಇರೋರಿಗೆ ಹೇಗೆ ಕಾಣಿಸ್ತಾರೆ ಅಂದರೆ ತುಂಬ ರಮ್ಯವಾಗಿ ಒಂದು ಸೌಂದರ್ಯ, ಬೇರೆ ರೀತಿಯ ಸೌಂದರ್ಯನೇ ನಮಗೆ ಅಲ್ಲಿ ಕಂಡುಬರುತ್ತೆ ಅಂತ ಹೇಳ್ತಾರೆ. ಪ್ರಕಾಶಮಾನವಾದಂತಹ ಬಣ್ಣಗಳು, ವೈವಿಧ್ಯಮಯವಾಗಿ ಕಂಗೊಳಿಸುವಂತಹ ಗೋಳಗಳಂತೆ ಕಾಣುತ್ತಿರ್ತಾರೆ ಪ್ರತಿಯೊಬ್ಬರು. ಅಕಸ್ಮಾತ್ ನಮ್ಮಲ್ಲಿ ಯಾರಿಗಾದರೂ ಅಂಥ ಪ್ರಜ್ಞೆ, ಸ್ವಪ್ರಜ್ಞೆ ಉದಯವಾಗಿ ಅಲ್ಲಿಗೆ ಹೋದರೆ ಯಾವ ರೀತಿ ಕಾಣ್ತಾರೆ ಅನ್ನೋದಕ್ಕೆ ಅವರು ಒಂದು ಸೂಚನೆಗಳನ್ನು ಕೊಡ್ತಾರೆ ಲೆಡ್ಬಿಟ್ರವರು. ಅಲ್ಲಿ ಹೇಗೆ ಗುರುಸೋದು ಅಂದರೆ ಬಣ್ಣಗಳ ಮೂಲಕನೇ, ವಿವಿಧವಾದಂಥ ಪ್ರಕಾಶಮಾನವಾದ ಬಣ್ಣಗಳು. ಇಲ್ಲಿನ ಬಣ್ಣಗಳಿಗೂ ಅಲ್ಲಿ ಬಣ್ಣಗಳಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಪ್ರಕಾಶತೆಯಲ್ಲಿ ತುಂಬಾ ವ್ಯತ್ಯಾಸ, ಬ್ರೈಟ್ನೆಸ್ಸು ಅದೆಲ್ಲ ಅಲ್ಲಿ ತುಂಬ ಜಾಸ್ತಿ ಇರುತ್ತೆ. ಟಿ ವಿ ಎಲ್ಲಿರೋದು ನೀವು ಗಮನಿಸ್ಕೊಡಿ. ಕೊನೆಯಲ್ಲಿ ಮಾತಾಡೋಣ, ಚರ್ಚೆ ಕೊನೆಯಲ್ಲಿ ಮಾಡೋಣ. ಇವರು ಇರುವಂತಹ ಸ್ಥಳದಲ್ಲಿ ಕೆಟ್ಟದ್ದು ನಡೆಯೋದೇ ಇಲ್ಲ. ಇಂತಹ ವ್ಯಕ್ತಿಗಳು ಆ ಮನೋಲೋಕದಲ್ಲಿ ಕೆಟ್ಟದ್ದು ಅನ್ನೋದು ನಡೆಯೋದೇ ಇಲ್ಲ. ಅನಿಷ್ಟ ಪ್ರಸಂಗಗಳಿಗೆ ಇಲ್ಲಿ ಜಾಗನೇ ಇಲ್ಲ. ಅವೆಲ್ಲ ಇಲ್ಲಿಂದ ಹೊರದೂಡಲ್ಪಟ್ಟಿರುತ್ತೆ. ಇವರ ದಿವ್ಯ ಪ್ರಭಾವದಲ್ಲಿ ಒಂದು ಸಾತ್ವಿಕ ಭಾವನೆ ನಮ್ಮಲ್ಲಿ ಬೆಳೆಯುತ್ತೆ. ಯಾರು ಮನೋಲೋಕದಲ್ಲಿ ಇದ್ದಾರೆ ಅವ್ರ ಪಕ್ಕದಲ್ಲಿ ನೀವು ಹೋದರೂ ಕೂಡ ಅವರಿಂದ ಏನು ಸಿಗುತ್ತೆ? ಒಂದು ಒಳ್ಳೆಯ ಜ್ಞಾನ, ಒಳ್ಳೆಯ ಭಾವನೆ ನಮಗೆ ಸಿಗುತ್ತೆ. ಇವರನ್ನು ನೋಡೋ ಶಕ್ತಿ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ರ ಸಾನ್ನಿಧ್ಯದಲ್ಲಿ ನಾವಿದ್ದರೆ ಏನಾಗುತ್ತೆ? ಉನ್ನತವಾದಂತಹ ಸ್ಫೂರ್ತಿ ಪ್ರಭಾವಗಳಿಗೆ ನಾವು ಒಳಗಾಗ್ತೇವೆ. ಇನ್ನು ಮೇಲಿನ ಸ್ವರ್ಗದಲ್ಲಿ ಮಹಾತ್ಮರ ದಿವ್ಯ ಅನುಗ್ರಹ ಸುರಿಸ್ತಾ ಇರುತ್ತೆ. ಆ ಸ್ವರ್ಗದಲ್ಲಿ ಏನಿರುತ್ತೆ? ಮಹಾತ್ಮರು ಬೇಕು ಅಂತ ನಾವು ಆಸೆ ಪಡ್ತೀವಲ್ಲ, ಅವರ ಆಶೀರ್ವಾದ ಬೇಕು ಅಂತೀವಲ್ಲ, ಎಲ್ಲಿಗೆ ಹೋಗ್ಬೇಕು ನಾವು? ಸತ್ಮೇಲೆ ಹೋಗೋಣ? ಬದುಕಿರೋವಾಗಲೇ ಹೋಗ್ಬೋದು. ಈಗಲೇ ಮನೋಲೋಕಕ್ಕೆ ಪ್ರವೇಶವನ್ನು ಮಾಡಿ. ಹೇಗೆ? ಜೀವನ್ಮುಕ್ತ ಗುರುಗಳ ಶಿಷ್ಯರಾಗ್ಬೋದು. ಅವರ ಮೂಲಕ ಶಿಕ್ಷಣವನ್ನು ಪಡ್ಕೊಂಡು ಮನೋಲೋಕವನ್ನು ಪ್ರವೇಶಿಸಿ ಅಂತಹ ಅನುಗ್ರಹ ಶಕ್ತಿಗಳನ್ನು ನಾವು ಸ್ವೀಕರಿಸ್ಬೋದು. ಇದನ್ನು ಅರೂಪ ಲೋಕ ಅಂತ ಕರಿತೀವಿ. ನಾವು ಹಿಂದಿನ ತರಗತಿಯಲ್ಲಿ ಸ್ವರ್ಗ ಲೋಕವನ್ನು 2 ಭಾಗಗಳಾಗಿ ವಿಂಗಡಿಸಿ ರೂಪ ಮನೋಲೋಕ, ಅರೂಪ ಮನೋಲೋಕ, ಕೆಳಗಿನ ಸ್ವರ್ಗ ಮತ್ತು ಮೇಲಿನ ಸ್ವರ್ಗ ಅಂತ ಹೇಳಿ ನಾವು ನೋಡಿದ್ವಿ. ಸೊ ಅದರಲ್ಲಿ ಮೇಲಿನ ಸ್ವರ್ಗವೇ ಅರೂಪ ಲೋಕ, ಅರೂಪ ಮನೋಲೋಕ. ಮಹಾತ್ಮರ ಕೆಲಸಗಳು ನಡೆಯುವಂತಹ ಸ್ಥಳ ಅದು. ಅಲ್ಲಿಗೇನಾದರೂ ನಮಗೆ ಪ್ರವೇಶ ಸಿಕ್ಕಿದ್ರೆ, ಅಂದರೆ ಅವ್ರ ಕೆಲಸ ನಾವು ಮಾಡ್ತಿದ್ರೆ ಮಾತ್ರನೇ ಅಲ್ಲಿ ಪ್ರವೇಶ ಸಿಗೋದು, ಇಲ್ಲಾಂದರೆ ಸಿಗೋದಿಲ್ಲ. ಈಗ ಮಾನವರ ಕಲ್ಯಾಣ ದೃಷ್ಟಿಯಿಂದ ಎಷ್ಟೋ ಕೆಲಸಗಳು ಪ್ರಪಂಚದಲ್ಲಿ ನಡೀತಾ ಇದೆ. ಇಂತಹ ಸಂಸ್ಥೆಗಳಿಗೆಲ್ಲ ಎಲ್ಲಿಂದ ಶಕ್ತಿ ಬರುತ್ತೆ, ಎಲ್ಲಿಂದ ಅನುಗ್ರಹ ಸುರಿಸಲ್ಪಡುತ್ತೆ ಅಂದರೆ ಆ ಮನೋಲೋಕದಿಂದ. ಸೊ ನಾವು ಇಂಥ ಸಂಸ್ಥೆಗಳಿಗೆ ಶಕ್ತಿಯನ್ನು ತುಂಬಬೇಕು, ಇಲ್ಲಿ ದುಃಖದಲ್ಲಿ ಬರುವಂತಹ ಜನರಿಗೆ ಸಾಂತ್ವನವನ್ನು ಕೊಡಬೇಕು, ಜ್ಞಾನ ಶಕ್ತಿಯನ್ನು ಕೊಡಬೇಕಂದ್ರೆ ನಾವುಗಳೇನು ಮಾಡಬೇಕು? ಮನೋಲೋಕಕ್ಕೆ ಹೋಗಿ ಗುರುಗಳಿಂದ ಆ ಶಕ್ತಿಯನ್ನು ಸ್ವೀಕರಿಸಿಕೊಂಡು ಬರಬೇಕು. ನಮ್ಮಿಂದ ಖಂಡಿತ ಅವರು ಆ ಶಕ್ತಿಯನ್ನು ಇಂತಹ ಸಂಸ್ಥೆಗಳಿಗೆ, ಅವಶ್ಯಕತೆ ಇರುವಂತಹ ಜನರಿಗೆ ಅದನ್ನು ತಲುಪಿಸ್ತಾರೆ. ಇನ್ನು ನಿರ್ಮಾಣಕಾಯರ ಶಕ್ತಿ ಅಲ್ಲಿ ಇದೆ ಅಂತ ಹೇಳ್ತಾರೆ. ನಿರ್ಮಾಣಕಾಯರು ಅಂದರೆ ಹಿರಿಯರಿಗೆ ಗೊತ್ತಿರುತ್ತೆ. ಮೌನವಾಣಿ ಗ್ರಂಥ ಬ್ಲಾವಸ್ಕಿ ಅಮ್ಮ ಅವರು ಬರೆದಿರೋದು. ಅದರಲ್ಲಿ ಜೀವನ್ಮುಕ್ತ ದೀಕ್ಷೆಯನ್ನು ಪಡ್ಕೊಂಡಿರೋಂಥ ಅವರಿಗೆ 3 ಉಡುಪುಗಳು ಅಂತ ಹೇಳಿ, ಅಂದರೆ ಪದವಿಗಳನ್ನು ಅವ್ರಿಗೆ ಕೊಡ್ತಾರೆ, ಆಯ್ಕೆ ಮಾಡ್ಕೊಳ್ತಾರೆ ಅವರು. ಅದು ಧರ್ಮಕಾಯದ ಉಡುಪು, ಸಂಭೋಗ ಕಾಯದ ಉಡುಪು ಮತ್ತು ನಿರ್ಮಾಣ ಕಾಯದ ಉಡುಪು ಅಂತ ಬರುತ್ತೆ.
ಎಲ್ಲವೂ ಸಹ ಮಹಾನ್ ಪದವಿಗಳೇ. ಜೀವನ್ಮುಕ್ತರು ಪಡ್ಕೊಂಡಿರೋ ಅಂತಹದ್ದು ಒಂದಕ್ಕಿಂತ ಒಂದು ಹೆಚ್ಚು. ಆದರೆ ನಿರ್ಮಾಣಕಾಯರ ಕಾರ್ಯ ಏನಿದೆ, ಮೊದಲಿನ ಎರಡಕ್ಕೂ ಧರ್ಮ ಮತ್ತು ಸಂಭೋಗಕಾಯದ ಉಡುಪುಗಳಿಗಿಂತ ಇದು ಶ್ರೇಷ್ಠವಾದದ್ದು. ಅಂದರೆ ಅವ್ರು ಏನು ಮಾಡ್ತಾರೆ, ಈ ಸೌರ ಬ್ರಹ್ಮಾಂಡದ ಪತಿಯ ಕೆಲಸಗಳನ್ನು ಮಾಡ್ತಾ ಇರುವಂತಹ ಕಾರ್ಯಕರ್ತರಿಗೆ ಶಕ್ತಿ ಬೇಕು. ಅಂತಹ ಶಕ್ತಿ ಎಲ್ಲಿಂದ ಸಿಗುತ್ತೆ ಅಂದರೆ ಆಧ್ಯಾತ್ಮಿಕ ಶಕ್ತಿ ಭಂಡಾರದಿಂದ ಸಿಗುತ್ತೆ. ಆ ಆಧ್ಯಾತ್ಮಿಕ ಶಕ್ತಿ ಭಂಡಾರದಲ್ಲಿ ಯಾರು ಶಕ್ತಿಯನ್ನು ತುಂಬಿರ್ತಾರೆ? ನಿರ್ಮಾಣಕಾಯರು. ಪ್ರತಿ ಕ್ಷಣ ಅವ್ರದ್ದು ಅದೇ ಕೆಲಸ. ಈಶ್ವರನಿಂದ, ಸೌರ ಬ್ರಹ್ಮಾಂಡೇಶ್ವರನಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಸ್ವೀಕರಿಸೋದು, ಅದನ್ನು ಈ ಭಂಡಾರಕ್ಕೆ ಸುರಿಯೋದು. ಆ ಭಂಡಾರದಿಂದ ತಗೊಳ್ಳೋ ಅಂತಹ ಶಕ್ತಿ ಯಾರಿಗಿರುತ್ತೆ? ಶಿಷ್ಯರಿಗೆ, ದೀಕ್ಷಿತ ಶಿಷ್ಯರಿಗೆ ಅಥವಾ ಮನೋಲೋಕವನ್ನು ಉನ್ನತ ಮಟ್ಟದ ಪ್ರಜ್ಞೆಯಲ್ಲಿ ಪ್ರವೇಶ ಮಾಡಿದವ್ರಿಗೆ ಇರುತ್ತೆ. ಸೊ ಅದನ್ನು ಎಲ್ಲಿ ಇರುತ್ತೆ? ಅದು ಮನೋಲೋಕದಲ್ಲಿ ಇರುತ್ತೆ. ನೋಡಿ ಎಷ್ಟು ಸುಲಭವಾಗಿ ನಾವು ಎಂತೆಂತಹ ಉನ್ನತವಾದ ಮಟ್ಟದ ಪ್ರಜ್ಞೆಗೆ ನಾವು ನಮ್ಮನ್ನು ತಗೊಂಡು ಹೋಗ್ಬೋದು ಅನ್ನೋದು ಗೊತ್ತಾಗುತ್ತೆ. ಒಂದು ಜೀವನ್ಮುಕ್ತರ ಗುರುಗಳ ಅನುಗ್ರಹವನ್ನು ಪಡ್ಕೊಳ್ಬೋದು. ಇಂತಹ ನಿರ್ಮಾಣಕಾಯರು ಶೇಖರಿಸಿಟ್ಟಿರುವಂತಹ ಆಧ್ಯಾತ್ಮಿಕ ಶಕ್ತಿಯ ಭಂಡಾರವನ್ನು ಸ್ವೀಕಾರ ಮಾಡ್ಕೋಬೋದು. ಎಷ್ಟೆಲ್ಲ ಅವಕಾಶಗಳು ನಮಗೆ ಇದೆ. ಇನ್ನು ಜೀವನ್ಮುಕ್ತ ಗುರುಗಳ ಶಿಷ್ಯರ ಬೋಧನೆಗಳನ್ನು ನಾವು ಓದ್ತಾ ಇದ್ದೀವಿ, ಎಲ್ಲಿ? ಗ್ರಂಥಗಳಲ್ಲಿ. ಆದರೆ ಅವರ ನೇರ ಬೋಧನೆಗಳು ನಮಗೆ ಸಿಗುತ್ತೆ ಎಲ್ಲಿ? ಮನೋಲೋಕವನ್ನು ಪ್ರಜ್ಞಾಮಟ್ಟದಿಂದ ಪ್ರವೇಶಿಸದೇ ಆದರೆ ನಮಗೆ ಅವರ ನೇರವಾದ ಬೋಧನೆಗಳು ಖಂಡಿತ ಅಲ್ಲಿ ಸಿಗುತ್ತೆ. ಈ ಪುಸ್ತಕದಲ್ಲಿ ಓದ್ತಾ ಇದ್ರೇ ನಮಗೆ ಕೆಲವೊಂದು ಸಾರಿ ಮೈ ರೋಮಾಂಚನವಾಗುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಎಂತೆಂಥ ವಿಚಾರಗಳಿದೆಯಪ್ಪ, ನಾವು ಇವನ್ನೆಲ್ಲ ಜೀವನದಲ್ಲಿ ಓದೇ ಇಲ್ವಲ್ಲ, ಕೇಳೇ ಇಲ್ವಲ್ಲ, ಇನ್ನೂ ಓದೋಣ ಕೇಳೋಣ ಅನ್ನೋ ಮನಸ್ಸು ಬರುತ್ತೆ. ಇನ್ನು ಅಲ್ಲಿ ಹೋದರೆ ಅವರ ನೇರವಾದ ಬೋಧನೆಗಳು ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಅನುಕೂಲ ಏನಪ್ಪ ಮನೋಲೋಕದಲ್ಲಿ ಅಂದರೆ, ಸಾವಿನ ಮೂಲಕ ಈ ಸ್ಥೂಲ ಲೋಕವನ್ನು ಬಿಟ್ಟು ಮನೋಲೋಕಕ್ಕೆ ಯಾರು ಪ್ರವೇಶ ಮಾಡ್ತಾರೋ ಅಂತಹ ಆತ್ಮಗಳಿಗೆ ಜೀವಾತ್ಮನ ಬೆಳವಣಿಗೆಗೆ ಬೇಕಾದಂತಹ ಅಭಿವೃದ್ಧಿ ಕಾರ್ಯಗಳು ಅಲ್ಲಿ ನಡೀತಾರೆ. ನಾವಿಲ್ಲಿ ಸ್ವಲ್ಪ ಮಟ್ಟಿಗೆ ಧ್ಯಾನ ಅಭ್ಯಾಸ ಮಾಡಿರ್ತೀವಿ ಅಂದ್ಕೊಳ್ಳಿ, ಅದರಲ್ಲಿ ಅಷ್ಟು ಕರಗತ ಆಗಿರಲ್ಲ. ಆದರೆ ಅಲ್ಲಿ ಹೋದರೆ ಏನಾಗುತ್ತೆ? ಧ್ಯಾನ ಇನ್ನೂ ಹೆಚ್ಚು ಕರಗತವಾಗುತ್ತೆ, ಅದು ಇನ್ನು ಸಂಸ್ಕಾರವಾಗಿ ನಮ್ಮ ಜೀವಾತ್ಮನಲ್ಲಿ ತುಂಬಿಕೊಳ್ಳುತ್ತೆ. ಈ ಮನೋಲೋಕ ಅಥವಾ ಸ್ವರ್ಗ ಹೇಗಿದೆ ಅಂದರೆ, ದುಃಖದ ಲವಲೇಶಕ್ಕೂ ಅಲ್ಲಿ ಸ್ಥಳ ಇಲ್ಲ ಅಂತ ಹೇಳ್ತಾರೆ. ಊಹೆ ಮಾಡ್ಕೋಬೋದು ಹಾಗಾದರೆ ಅದು ಹೇಗಿರುತ್ತೆ ಅಂತ. ದುಃಖದ ಲವಲೇಶನೂ ಅಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಸ್ವಾರ್ಥದ ಆಧ್ಯಾತ್ಮಿಕ ಆಕಾಂಕ್ಷೆಗಳಿರೋರು ಸಹ ಇಲ್ಲಿ ಪ್ರವೇಶ ಇಲ್ಲ. ಸ್ವಾರ್ಥದ ಆಧ್ಯಾತ್ಮಿಕ ಆಕಾಂಕ್ಷೆಗಳಂದರೆ ನನ್ನ ಮುಕ್ತಿ ಬೇಕು, ನನ್ನ ಬಿಡುಗಡೆ ಬೇಕು, ಅಥವಾ ನನಗೆ ಇಂಥ ಸಿದ್ಧಿಗಳು ಬೇಕು ಅಂತ ಯಾರು ಬಯಸ್ತಾರೋ ಅವ್ರಿಗೆ ಮನೋಲೋಕದಲ್ಲಿ ಪ್ರವೇಶನೇ ಇಲ್ಲ ಅಂತಿದ್ದಾರೆ ನೋಡಿ. ಯಾಕೆ ಅಂದರೆ ಸ್ವಾರ್ಥ ಆದರೆ ಎಲ್ಲಿರ್ತಾರೆ? ದುಃಖ, ನರಕ, ಕಾಮಲೋಕದಲ್ಲಿ ಇರ್ತಾರೆ. ಅವರು ಸಹ ಇವಾಗ ಸಾಧನೆ ಮಾಡ್ತಿದ್ದಾರೆ, ಆ ಸಾಧನೆ ಖಂಡಿತ ಬೆಲೆ ಇದೆ. ಅವರು ಅಮೂರ್ತ ವಿಷಯಗಳ ಕಡೆಗೆ ಗಮನ ಕೊಟ್ಟರೆ ಖಂಡಿತ ಅವರು ಮನೋಲೋಕಕ್ಕೆ ಪ್ರವೇಶವನ್ನು ಪಡ್ಕೊಳ್ತಾರೆ. ಅಮೂರ್ತ ವಿಷಯಗಳು ಅಂದರೆ ಯಾವುದಕ್ಕೆ ಮೂರ್ತಿ ಬೇಕಾಗಿಲ್ವೋ, ಆಕಾರ ಬೇಕಾಗಿಲ್ವೋ ಅಂಥದ್ದು. ಅಂದರೆ ವ್ಯಾಸಂಗ, ಧ್ಯಾನ, ಸೇವೆ, ಸಚ್ಚಿಂತನೆ, ಇಂಥದ್ದೆಲ್ಲ ಅವರನ್ನು ಮನೋಲೋಕದಲ್ಲಿ ಪ್ರಜ್ಞಾವತ್ತಾಗಿ ಕೆಲಸ ಮಾಡೋ ರೀತಿಯಲ್ಲಿ ಮಾಡುತ್ತೆ. ಸ್ವರ್ಗ ಅಂದರೆ ಸುಖ ಅಲ್ವಾ? ಅದು ಸಿಮಿಲಾರಿಟಿ ವರ್ಡ್ಸು. ದುಷ್ಟರೂ ಕೂಡ ಕೆಟ್ಟ ಚಿಂತನೆಗಳಿಂದ ಪಾರಾಗ್ತಾರೆ. ಬಳಲಿದವರು ಶಾಂತಿಯನ್ನು ಪಡ್ಕೊಳ್ತಾರೆ. ದುಷ್ಟರು ಕೆಟ್ಟ ಚಿಂತನೆಗಳಿಂದ ದೂರವಾಗ್ತಾರೆ, ಬಳಲಿದವರಿಗೆ ಶಾಂತಿಯನ್ನು ತಂದುಕೊಡುವಂತಹ ಸ್ಥಳ ಆ ಸ್ವರ್ಗ ಅಥವಾ ಮನೋಲೋಕ. ಹಾಗಾದರೆ ನಾವು ಅಂದ್ಕೊಳ್ತೀವಿ ದಿವ್ಯ ದೃಷ್ಟಿ ಇರೋರಿಗೆ, ಈ ಮೋಹನ ವಿದ್ಯೆ, ಹಿಪ್ನೋಟಿಸಮ್ ಅಂತೀವಲ್ಲ, ಇದರನ್ನೆಲ್ಲ ಕರಗತ ಮಾಡ್ಕೊಂಡಿರೋರಿಗೆ ಮತ್ತು ಇದರ ಆಕರ್ಷಣೆಗೆ ಯಾರು ಒಳಗಾಗ್ತಾರೋ ಅಥವಾ ಸಂಪರ್ಕದಲ್ಲಿ ಯಾರು ಇರ್ತಾರೋ ಅಂಥವರೆಲ್ಲ ಸ್ವರ್ಗಲೋಕವನ್ನು ಪ್ರವೇಶಿಸ್ತಾರಾ ಅಂತ? ಖಂಡಿತ
ಇಲ್ಲ, ಇವ್ರು ಯಾರಿಗೂ ಅಲ್ಲಿ ಸ್ಥಳವೇ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ನಿಸ್ವಾರ್ಥತೆಯಿಂದ ಈ ಕೆಲಸಗಳನ್ನು ಮಾಡಿದವರಿಗೆ ಮಾತ್ರ ಸ್ವರ್ಗಲೋಕದಲ್ಲಿ ಪ್ರವೇಶ. ಇದೇ ಸ್ವರ್ಗಲೋಕದ ಅಥವಾ ಮನೋಲೋಕದ ಎರಡನೇ ನಿಯಮ. ಮೊದಲನೇದು ಕರುಣೆ, ಪ್ರೀತಿ, ನಿಸ್ವಾರ್ಥ ಭಾವನೆಗಳನ್ನು, ಸೇವಾ ಭಾವನೆಗಳನ್ನು ಬೆಳೆಸ್ಕೊಳ್ಳೋದು ಸ್ವರ್ಗಲೋಕಕ್ಕೆ ಪ್ರವೇಶ ಮಾಡುವಂತಹ ನಿಯಮ. ಎರಡನೆಯದು ಒಂದು ಶಾಂತಿಯ ಜೀವನವನ್ನು ನಡೆಸುವಂಥದ್ದು, ಯಾವುದೇ ದಿವ್ಯ ದೃಷ್ಟಿಗೋ ಅಥವಾ ಮೋಹನಿ ವಿದ್ಯೆಗಳಿಗೋ ಒಳಗಾಗದೆ ಇರುವಂಥದ್ದು. ಮನೋಲೋಕ ಅಂದರೆ ಮನಸ್ಸಿನ ಲೋಕ. ಇಲ್ಲಿ ನಮ್ಮ ಆಲೋಚನೆಗಳೇ ಪ್ರಧಾನವಾಗಿರುತ್ತೆ. ನಮ್ಮ ಆಲೋಚನೆಗಳು ಹೇಗಿರುತ್ತೆ, ನಮ್ಮ ಜೀವನ ಅಂದರೆ ಸ್ಥೂಲ ಜೀವನ ಕಾಮಲೋಕದಲ್ಲಿ ನಾವು ಎಂತಹ ಆಲೋಚನೆಗಳನ್ನು ಮಾಡಿರ್ತೀವೋ, ಮನೋಲೋಕಕ್ಕೆ ಹೋದಾಗ ಅಂತಹ ಆಲೋಚನೆಗಳ ಮಾನಸಿಕ ಪ್ರಪಂಚವನ್ನು ನಾವು ಸೃಷ್ಟಿ ಮಾಡಿಕೊಂಡಿರ್ತೀವಿ. ಅಂದರೆ ಮನೋಲೋಕದಲ್ಲೂ ನಮ್ಮದೇ ಮನೋಪ್ರಪಂಚದಲ್ಲಿ ನಾವು ಜೀವನ ಮಾಡ್ತಿರ್ತೀವಿ. ಇವಾಗ ಹೇಗೆ ಸ್ಥೂಲ ಲೋಕದಲ್ಲಿ ನಮ್ಮದೇ ಮನೆ ಇದೆ, ನಮ್ಮದೇ ಏರಿಯಾ, ನಮ್ಮದೇ ಊರಿದೆ, ಬೌಂಡ್ರೀಸ್ ಇದೆ ಅಲ್ವಾ, ಹಾಗೆ ಅಲ್ಲೂ ಹಾಕ್ಕೊಂಡಿರ್ತೀವಿ. ಹೇಗೆ? ನಮ್ಮ ಆಲೋಚನೆಗಳಿಂದ. ಸೊ ಇಲ್ಲಿ ಒಂದು ಉಪಯೋಗನೂ ಇದೆ ಇದರಿಂದ, ಆದರೆ ಇದು ಒಂದು ಬಂಧನವೂ ಆಗುತ್ತೆ ಕೆಲವೊಂದು ಸರಿ. ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋಕ್ಕೆ ಕಷ್ಟ ಆಗುತ್ತೆ. ಯಾವಾಗ ನಿಸ್ವಾರ್ಥ ಭಾವನೆ ಹೆಚ್ಚಾಗಿ ಇರುತ್ತೋ ಅಥವಾ ಲೋಕ ಕಲ್ಯಾಣ, ಮಾನವನ ಪ್ರಗತಿ ಅನ್ನೋದ್ರ ಕಡೆಗೆ ದೃಷ್ಟಿ ಇದ್ದಾಗ ಈ ಬಂಧನವೂ ಒಡೆದೋಗುತ್ತದೆ. ಆದರೆ ಸ್ವಾರ್ಥತೆ ಇದ್ದಾಗ ಅಲ್ಲೂ ಸಹ ಏನಾಗುತ್ತೆ, ಒಂದು ಮಾನಸಿಕ ಬಂಧನವನ್ನು ನಾವು ನಮ್ಮದೇ ಆದ ಪ್ರಪಂಚವನ್ನು ಮಾಡ್ಕೊಂಡಿರ್ತೀವಿ. ಅಲ್ಲಿ ಸ್ವರ್ಗವಾಗಿ ಸುಖವಾಗೇ ಇರ್ತೀವಿ, ಯಾಕಂದರೆ ಮನೋಲೋಕ ಅಲ್ವಾ, ದುಃಖ ಇಲ್ಲ, ಸುಖದ ಜೀವನವನ್ನೇ ನಡೆಸ್ತಾ ಇರ್ತೀವಿ. ಇದು ನಮಗೆ ಒಂದು ಉಪಯೋಗನೂ ಇದೆ. ಏನಂದರೆ ಸ್ವಾರ್ಥದ ಜನಗಳಿಗೆ ಇಲ್ಲಿ ಪ್ರವೇಶವನ್ನು ಅದು ಕೊಡಲ್ಲ. ಯಾಕಂದರೆ ನಮ್ಮದೇ ಒಂದು ಬೌಂಡ್ರಿ ಇರುತ್ತಲ್ಲ. ಈ ಮೋಹಿನಿ ವಿದ್ಯೆ ಅಥವಾ ಬೇರೆ ವಿದ್ಯೆಗಳಲ್ಲಿ ಇರೋರು ನಮ್ಮನ್ನು ಆಕರ್ಷಣೆ ಮಾಡೋಕ್ಕಾಗಲ್ಲ. ಯಾಕಂದರೆ ನಮ್ಮದೇ ಆದಂತಹ ಮಾನಸಿಕ ಪ್ರಪಂಚನ ನಾವು ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಅಲ್ಲಿ ನಮ್ಮ ಆಲೋಚನೆಗಳಿಗೆ ಮಾತ್ರ ಪ್ರವೇಶ ಇರುತ್ತೆ. ಅಂದರೆ ನಾವು ಜೀವನ್ಮುಕ್ತ ಗುರುಗಳ ಶಿಷ್ಯರಾಗಬೇಕು, ಲೋಕ ಕಲ್ಯಾಣವನ್ನು ಮಾಡಬೇಕು, ಪ್ರಪಂಚದ ಒಳಿತಿಗಾಗಬೇಕು, ಅಥವಾ ನಮ್ಮ ಸಂಸ್ಕರಣೆ ನಡಿಬೇಕು, ಮಾನವನ ಸಂಸ್ಕರಣೆ ಅನ್ನೋ ದೃಷ್ಟಿ ಇದ್ದರೆ ಅಂತಹ ಆಲೋಚನೆಗಳೇ ಇರುತ್ತೆ. ಅಂತಹವ್ರ ಕನೆಕ್ಷನ್ ಮಾತ್ರ ನಮ್ಮ ಪ್ರಪಂಚಕ್ಕೆ ಬರುತ್ತೆ. ಯಾರು ಸ್ವಾರ್ಥಿಗಳಿರ್ತಾರೆ ಅವರ ಕನೆಕ್ಷನ್ ನಮಗೆ ಬರೋದೇ ಇಲ್ಲ. ಇದು ಒಂದು ನಮಗೆ ಆಗಿರುವಂತಹ ಅನುಕೂಲ. ಆದರೆ ಎಂತಹ ಯೋಚನೆಗಳನ್ನು ನಾವು ಮಾಡ್ತೀವಿ ಅನ್ನೋದ್ರ ಮೇಲೆ ಅದು ನಿರ್ಭರವಾಗಿರುತ್ತೆ. ಇದನ್ನು ಎರಡನೇ ನಿಯಮ ಅಂತ ಅಲ್ಲಿ ತಗೊಳ್ತಾರೆ. ಇದರಿಂದ ಸ್ವಾರ್ಥ ಇರುವಂತಹ ಜನರಿಂದ ನಾವು ನಮ್ಮನ್ನು ರಕ್ಷಿಸ್ಕೊಳ್ಬೋದು. ಇಂತಹವರಿಂದ, ಸ್ವಾರ್ಥಿಗಳಿಂದ ನಮಗೆ ಯಾವುದೇ ತೊಂದರೆ ಆಗೋದು. ಹೀಗೆ ಮನೋಲೋಕವನ್ನು ಅಲ್ಲಿ ವಾಸ ಮಾಡುವಂತಹವ್ರು ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಸ್ವರ್ಗದ ನಿವಾಸಿಗಳು ಅಂದರೆ ಮನೋಲೋಕದಲ್ಲಿ ಇರುವಂತಹ ಜನರು. ಅದನ್ನು ಎರಡು ಪಂಗಡಗಳಾಗಿ ನಾವು ತಿಳ್ಕೊಂಡ್ವಿ. ಒಂದು ಸ್ಥೂಲ ಲೋಕವನ್ನು ಬಿಟ್ಟು, ಸ್ಥೂಲ ಅಂದರೆ ಸಾವಿನ ಮೂಲಕ ಸ್ಥೂಲ ಲೋಕವನ್ನು ಬಿಟ್ಟು ಮನೋಲೋಕವನ್ನು ಪ್ರವೇಶಿಸುವವರು. ಎರಡನೇ ಪಂಗಡದಲ್ಲಿ ಜೀವಂತವಾಗಿ ಸ್ಥೂಲ ದೇಹ ಇದ್ರೂ ಸ್ವರ್ಗವನ್ನು ಪ್ರವೇಶ ಮಾಡುವಂಥವ್ರು. ಈ ಎರಡು ರೀತಿಯ ಪಂಗಡದ ಜನರು ಸ್ವರ್ಗ ಸುಖವನ್ನು ಅನುಭವಿಸ್ತಾರೆ. ನಮಗೆ ಇದರಿಂದ ತಿಳಿದು ಬರೋದು ಏನು ಅಂದರೆ, ಸ್ವರ್ಗ ಜೀವನ ಈಗಲೂ ನಮಗೆ ಬೇಕು, ಮರಣಾನಂತರನೂ ಬೇಕು. ಈಗಲೂ ನಾವು ಅದನ್ನು ಅನುಭವಿಸ್ಬೋದು, ಮರಣಾನಂತರವೂ ಅನುಭವಿಸಬಹುದು. ಯಾವ ಜೀವನವನ್ನು? ಸ್ವರ್ಗ ಜೀವನವನ್ನು, ಆನಂದವನ್ನು ಅನುಭವಿಸಬಹುದು. ಅದಕ್ಕಾಗಿ ನಾವು ಮಾಡಬೇಕಾಗಿರೋದೇನು? ಪರಿಶುದ್ಧವಾದ ಜೀವನವನ್ನು ನಡೆಸಬೇಕು. ಉನ್ನತವಾದ ಉದ್ದೇಶಗಳನ್ನು ಜೀವನದಲ್ಲಿ ಇಟ್ಕೊಂಡಿರಬೇಕು. ನಿಸ್ವಾರ್ಥವಾದಂತಹ ಪ್ರೇಮ ಮತ್ತು ಭಕ್ತಿಯನ್ನು, ಸೇವಾ ಕಾರ್ಯಗಳನ್ನು ಜೀವನದಲ್ಲಿ ರೂಢಿಸ್ಕೊಳ್ಬೇಕು. ಇಂತಹ ಮನೋಭಾವನೆ ಇರೋರು ನಿಜ ಜೀವನದಲ್ಲೂ ಸುಖವಾಗಿರ್ತಾರೆ. ಇನ್ನು ಮರಣಾನಂತರ ಅಂತೂ
ಉನ್ನತ ಮಟ್ಟದ ಸ್ವರ್ಗ ಜೀವನವನ್ನು ನಡೆಸೋದ್ರಲ್ಲಿ ಯಾವುದೇ ಸಂಶಯ ಇಟ್ಕೊಳ್ಬೇಕಾಗಿಲ್ಲ. ನಾವು ಮಾಡಬೇಕಾಗಿರೋದೇನು ಇಷ್ಟೆ, ಪರಿಶುದ್ಧವಾದಂತಹ ಜೀವನ, ಉನ್ನತ ಉದ್ದೇಶಗಳನ್ನು ಇಟ್ಕೊಂಡು ಜೀವನವನ್ನು ಸಾಗಿಸೋದು, ಪ್ರೇಮ, ಭಕ್ತಿ, ಸೇವಾ ಮನೋಭಾವ. ಧನ್ಯವಾದಗಳು.